ನಾಮಕ್ಕೆ ಸ್ತೋತ್ರವಾಗಲಿ. ದೇವ ನೆನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಆಮೆನ್. ಹಲ್ಲೆಲೂಯಾ. ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೊಲೊಸ್ಸೆಯರು ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ ಬಾಯಿಂದ ಹೊರಡುವ ದುರ್ಭಾಷೆಗಳನ್ನು ವಿಸರ್ಜಿಸಿ ಬಿಡಿರಿ. ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಆಮೆನ್. ಹಲ್ಲೆಲೂಯಾ. ಸೊ ಬೇರೆ ಟ್ರಾನ್ಸ್ಲೇಷನ್ ಇದ್ರೂ ಓದಬಹುದು ನೀವು. ಕೊಲೊಸ್ಸೆಯರು ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವೊಂದು ಕಾರ್ಯಗಳನ್ನು ಬಿಟ್ಟು ಬಿಡ್ರಿ. ಕೆಲವೊಂದು ಕಾರ್ಯಗಳನ್ನ ಏನ್ ಮಾಡ್ರಿ? ನೀವು ಬಿಟ್ಟು ಬಿಡ್ರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಅನೇಕ ಕಾರ್ಯಗಳನ್ನು ತಿರಸ್ಕರಿಸಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ವಾಕ್ಯಗಳನ್ನ ನಾವು ಇವತ್ತು ಏನ್ ಮಾಡ್ಲಿಕ್ಕಿದ್ದೇವೆ? ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಇವುಗಳನ್ನ ಬಿಟ್ಟು ಬಿಡ್ರಿ. ಆಮೇಲೆ ಯಾವ್ದೆಲ್ಲ ಬಿಡ್ಬೇಕಂದ್ರೆ ನಾವು ನೋಡಿದ್ದೇವೆ. ಫಸ್ಟ್ ಯಾವ್ದದು? ಕ್ರೋಧ. ಎರಡನೇದು ಕೋಪ. ಮೂರನೇದು ಮತ್ಸರ. ನಾಲ್ಕನೇದು ದೂಷಣೆಯನ್ನು ಉಂಟು ಮಾಡುವ ಭಯಹಳ. ಆಮೇಲೆ ಬಾಯಿಂದ ಹೊರಟು ಬರುವಂತ ದೂಷಣೆ ಮಾತುಗಳು. ಆಮೇಲೆ ಅಳಸು ಮಾತುಗಳು. ದೇವರ ಮಕ್ಕಳಿಗೆ ಇದೆಲ್ಲ ಇರಲೇ ಕೂಡದಂತೆ. ಇದೆಲ್ಲ ಏನ್ ಮಾಡ್ಬೇಕು ನಾವು? ಬಿಟ್ಟು ಬಿಡಬೇಕು. ಮನುಷ್ಯನಿಗೆ ಫಸ್ಟ್ ಏನಿರಬಾರದು ಅಂದ್ರೆ ಕೋಪ ಇರಬಾರದು. ಕೋಪದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪಾಪ ಮಾಡ್ತೀವಂತೆ. ಆದಿಯಲ್ಲಿ ಕಾಯಿನ ಮತ್ತೆ ಆಬೇಲನ ಕಾಣಿಕೆಯನ್ನು ದೇವರು ಏನ್ ಮಾಡಿದ್ರು? ಆಶೀರ್ವಾದ ಮಾಡಿದ್ರು. ಕಾಯಿನ ಕಾಣಿಕೆಯನ್ನು ದೇವರು ಏನ್ ಮಾಡ್ಲಿಲ್ಲ? ತಿರಸ್ಕರಿಸಿದ್ರು. ಅದಕ್ಕೇನ್ ಬಂತು ಅವನಿಗೆ? ಕೋಪ. ಅದಕ್ಕೇನ್ ಬಂತ್ರಿ ಅವನಿಗೆ? ಕೋಪ ಬಂತು. ಯಾರ ಮೇಲೆ ಕೋಪ ಮಾಡ್ಕೊಂಡ? ತಮ್ಮನ ಮೇಲೆ ಕೋಪ ಮಾಡ್ಕೊಂಡ. ಆಮೆನ್. ಹಲ್ಲೆಲೂಯಾ. ಯಾರ ಮೇಲೆ ಕೋಪ ಮಾಡಿದನ್ರಿ? ಸ್ವಂತ ತಮ್ಮನ ಮೇಲೆ ಕೋಪ ಮಾಡಿಕೊಂಡಿದ್ದ. ಆಮೆನ್. ಹಲ್ಲೆಲೂಯಾ. ಆ ಕೋಪದಲ್ಲಿ ಏನ್ ಮಾಡ್ತೇವೆ? ಪಾಪ ಮಾಡಿದವ. ತಪ್ಪು ಮಾಡಿದ್ದು ಯಾರು? ತಪ್ಪು ಮಾಡಿದ ಯಾರು? ಇವ. ಆದ್ರೆ ದೇವರು ಅವನ ಕಾಣಿಗೆ ಹೆಂಗೆ ತಗೋಬಹುದು? ಅವನನ್ನ ಮಾತ್ರ ಹೆಂಗೆ ಮುಟ್ಟಬಹುದು? ಅವನನ್ನ ಮಾತ್ರ ಹೆಂಗೆ? ಅವ ಇದ್ರೆ ತಾನೆ. ಎಷ್ಟು ಒಂದು ವಿಚಾರ ನೋಡು. ಆ ಒಂದು ಕೋಪದಲ್ಲಿ ಅವನೇನ್ ಮಾಡ್ತಿದ್ದಾನಂದ್ರೆ ತನ್ನ ಸ್ವಂತ ತಮ್ಮನ್ನು ಕೊಳ್ಳುತ್ತಾನೆ. ದೇವರು ಬಂದು ಕೇಳ್ತಾ ಇದಾರೆ, ಎಲ್ಲೋ ನಿನ್ನ ತಮ್ಮ ಆಬೇಲ? ನನಗೇನ್ ಗೊತ್ತೈತಿ? ಎಷ್ಟು ಸೊಕ್ಕಿನ ಮಾತು. ಹಲ್ಲೆಲೂಯಾ. ನಾವು ನಮ್ಮ ತರಪ ನ್ಯಾಯವನ್ನು ಏನ್ ಮಾಡ್ಬೋದು? ಹೇಳ್ಬೋದು. ಆದ್ರೆ ಅದು ದೇವರ ದೃಷ್ಟಿಯಲ್ಲಿ ಸರಿಯಾಗಿರೋದಿಲ್ಲ. ತಪ್ಪು ಮಾಡಿದ ಪ್ರತಿಯೊಬ್ಬ ಮನುಷ್ಯನು ಒಂದು ನ್ಯಾಯ ಮಾತಾಡ್ತಾನೆ. ಹೌದಾ ಇಲ್ವಾ? ತಪ್ಪು ಮಾಡಿದ ಕೊಲೆ, ಈಗ ಒಂದು ಸೆರೆಮನಿಲಿ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಕೇಳ್ರಿ. ಏನೋ ಒಂದು ಸಂದರ್ಭ ಹೇಳ್ತಾರ, ನನ್ನ ಮೇಲೆ ತಪ್ಪೇ ಇಲ್ರಿ, ನನ್ನ ಮೇಲೆ ತಪ್ಪಿಲ್ಲ, ನನ್ನ ಮೇಲೆ ಹತ್ರ ತಪ್ಪಿಲ್ಲ ಅಂತ ವಾದಿಸ್ತಾರ. ಆದ್ರೆ ಮಾಡಿದ್ದೇನದು? ತಪ್ಪು. ಅದನ್ನ ಅರಿವು ಬರೋದಿಲ್ಲ. ಒಂದು ಪರಿಸ್ಥಿತಿ, ಇಲ್ಲ ಅಂದ್ರೆ ಆ ವ್ಯಕ್ತಿ, ಇಲ್ಲ ಅಂದ್ರೆ ಆ ಒಂದು ಸಂದರ್ಭ, ಏನೋ ಒಂದು, ಒಟ್ಟೆ ನಾನ್ ಸರಿರಿ, ನಾ ಮಾಡಿದ ಸರಿನೇ ಇದೆ ಅಂತ ವಾದ ಮಾಡುತ್ತೇವೆ. ಅದ ಕಾರಣ ಏನ್ ಗೊತ್ತನ್ರಿ? ಫಸ್ಟ್ ಅವನಲ್ಲಿ ಎದ್ದಿರುವಂತ ಕೋಪ, ಫಸ್ಟ್ ಅವನ ಒಳಗೆ ಬಂದಿರುವಂತ ಕೋಪ. ಆ ಕೋಪ, ಅದಕ್ಕೆ ಕೋಪದಲ್ಲಿ ಏನ್ ಮಾಡಬಾರದು ಅಂತ ನಾವು ಪಾಪ ಮಾಡಬಾರದು. ಕೋಪದಲ್ಲಿದ್ದಾಗ ಯಾವುದೇ ಒಂದು ನಿರ್ಧಾರಗಳನ್ನು ಕೂಡ ತಗೋಬಾರದು. ಕೋಪದಲ್ಲಿದ್ದಾಗ ನಾವೇನ್ ಮಾಡಬಾರದು? ಯಾವ್ದು ನಿರ್ಧಾರ ತಗೋಬಾರದು. ಈಗ ನಿನ್ನ ಮೇಲೆ ಕೋಪದಲ್ಲಿ ಇದ್ದೀನಿ,
ಅಂದಮೇಲೆ ಇನ್ನೊಬ್ಬ ಬಂದು ಏನು ಮಾಡ್ತಾನ್ರಿ, ನಿನ್ನ ಬಗ್ಗೆ ಇನ್ನೂ ಚೆನ್ನಾಗಿ ಏನು ಮಾಡ್ತಾನೆ, ಹೇಳ್ಕೊಡ್ತಾನೆ. ಅಲ್ಲೆಲ್ಲಯ್ಯ, ಗೊತ್ತಾಯ್ತು ನೀನೇ ತಿಳ್ಕೊಳ್ಳಿ ಅಂತ ಬಿಟ್ಟಿದ್ದಪ್ಪ, ನಿನಗೆ ಅರ್ಥ ಆಗಂತ ಬಿಟ್ಟಿದ್ದೀನಪ್ಪ. ಅಂದ್ರೆ ಆಲ್ರೆಡಿ ಅವನ ಕೋಪದಲ್ಲಿದ್ದಾನೆ, ಸಂದರ್ಭಗಳನ್ನ ಯೂಸ್ ಮಾಡ್ಕೊಂಡು ಇನ್ನೂ ಏನ್ ಮಾಡ್ತಾನೆ, ಕೋಪ ತರಿಸ್ತಾನೆ. ಅವಾಗ ನಾವು ಇನ್ನೂ ಏನ್ ಮಾಡ್ತೀವಿ, ರೋಚಿಗೆಡ್ತೇವೆ. ಇನ್ನೂ ಏನ್ ಮಾಡ್ತೀವಿ ನಾವು, ರೋಚಿಗೆದ್ದು ಇನ್ನೂ ನಾವೇನ್ ಮಾಡ್ತೀವಿ, ಅವ್ರ ಮೇಲೆ ದ್ವೇಷ ಉಂಟು ಮಾಡುವಂತ ರೀತಿಯಲ್ಲಿ. ಹಂಗೆ ಬಿಟ್ರೆ ಅದೇನಾಗ್ಬಿಡತ್ತದ, ತಣ್ಣಗಾಗಿ ಹೋಗ್ಬಿಡತ್ತೆ. ದೇವ್ರನ್ನ ಮೇಲೆ ಕೋಪ ಮಾಡಿಕೊಳ್ತಾನೆ. ಆದ್ರೆ ಹೆಂಗ್ ಕೋಪ ಮಾಡಿ, ಕ್ಷಣಕ್ಕೆ ದೇವರ ಕೋಪ ಹೆಂಗ್ರಿ, ಹಿಂಗ್ ಬಂದು ಹಿಂಗ್ ಹೋಗ್ಬಿಟ್ಟಿರ್ತಾವ. ಅದೇ ಕೋಪ, ದೇವರ ಕೋಪ. ಆಮೇಲೆ ನಮ್ ತರ ಸಾಯೋ ತನಕ ಇಟ್ಟುಕೊಳ್ಳುವಂತ ಕೋಪ ದೇವರ ಹತ್ರ ಇಲ್ಲ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವುಗಳನ್ನ ಬಿಟ್ಟುಬಿಡು. ಕೋಪ ಮಾಡುವ ಗುಣವನ್ನು ಏನ್ ಮಾಡು ನೀನು, ಕೋಪ ತರಿಸ್ತಾರ. ಕೋಪ ಏನ್ ಮಾಡ್ತಾರ, ತರಿಸ್ತಾರೆ. ಆದ್ರೂ ಆ ಕೋಪ ಏನ್ ಮಾಡ್ಕೋಬೇಡ, ನೀನು ಬಿಟ್ಕೋಬೇಡ, ಕೋಪ ಮಾಡ್ಕೋಬೇಡ. ಆ ಕೋಪದಿಂದ ನೀನು ಪಾಪಿ ಆಗಬೇಡ. ಅದೆಲ್ಲೋ ಎರಡನೇದಾಗಿ ಕ್ರೋಧ. ಅಲ್ಲೆಲೂಯ. ಸೊ ನಮ್ಮ ಟ್ರಾನ್ಸ್ಲೇಷನ್ ನೋಡೋದಾದ್ರೆ ಮೂರ್ಖತನ ಅಂತ ಇದೆ. ಅಲ್ಲೆಲೂಯ, ಮೂರ್ಖತನ. ಅಲ್ಲೆಲೂಯ. ಯಾರೇನು ಹೇಳಿದ್ರು ನಂಬಿಡೋದು, ಯಾರೇನು ಹೇಳಿದ್ರು ಸ್ವಲ್ಪನೂ ವಿವೇಚನೆ ಮಾಡೋದೇ ಇಲ್ಲ, ಸ್ವಲ್ಪನೂ ವಿವೇಚನೆ ಮಾಡೋದೇ ಇಲ್ಲ. ಯಾರೇನು ಹೇಳಿದ್ರು ನಂಬಿ ಏನ್ ಮಾಡ್ಬಿಡ್ತೀವಿ, ಜೈ ಅಂದ್ಬಿಡೋದು. ಅದು ಮೂರ್ಖತನ ಅಂತ. ಅಲ್ಲೆಲ್ಲೂ ಯಾವ್ದು ನಮ್ಮನ್ನ ಏನ್ ತಂದು ಹೋಗ್ಬಿಡತ್ತೆ, ಎಲ್ಲ ಲಾಸ್ ಮಾಡಿಬಿಡತ್ತೆ. ಅಲ್ಲೆಲ್ಲೂಯ, ಅದನ್ನ ಏನ್ ಮಾಡ್ಬೇಕು, ನಾವು ಬಿಟ್ಟು ಬಿಡಬೇಕು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಮತ್ಸರ. ಮತ್ಸರ ಅಂದ್ರೆ ಏನಂದ್ರೆ ಒಂದು ರೀತಿ ಹೊಟ್ಟೆ ಕಿಚ್ಚು. ಏನದು, ಹೊಟ್ಟೆ ಕಿಚ್ಚು. ಅಲ್ಲೆಲ್ಲೂಯ. ಅದಕ್ಕೆ ನಮ್ಮ ಮುಂದಿಂದ ಹೇಳಾಕತ್ತೀನಿ ಅನ್ಸುತ್ತೆ ಟ್ರಾನ್ಸ್ಲೇಷನ್ಸ್. ಆಮೇಲೆ ಅಲ್ಲೆಲ್ಲೂಯ. ಹೊಟ್ಟೆ ಕಿಚ್ಚು ದೇವರ ಮಕ್ಕಳಿಗೆ ಇರಲೇ ಕೊಡು. ಇವುಗಳನ್ನ ಏನ್ ಮಾಡು ನೀನು. ಹೊಟ್ಟೆ ಕಿಚ್ಚು ಅಂದ್ರೆ ಏನ್ರಿ, ಇನ್ನೊಬ್ಬರು ನೋಡಿ ಊರಿಗೊಳ್ಳೋದು ಹೊಟ್ಟೆ ಕಿಚ್ಚು. ಆಮೇಲೆ ಅಲ್ಲೆಲ್ಲೂಯ. ಅವ್ರು ಚೆನ್ನಾಗಿದ್ರೆ ಸಂಕಟ, ಅವರು ಇನ್ನೂ ಚೆನ್ನಾಗಿ ಹೋಗ್ಬಿಟ್ರೆ ವೇದನೆ. ಅಲ್ಲೆಲ್ಲೂಯ. ಹಂಗಾಗಿ ಒಂಥರ ಒಂದು ಹೊಟ್ಟೆ ಕಿಚ್ಚು. ಇನ್ನೊಬ್ಬರು ದುಡಿತಾರೆ, ದುಡಿಯೋಕೆ ಹೋಗೋದಿಲ್ಲ ಅಂತ ದುಡಿಯೋರು ನೋಡಿ ಏನ್ ಮಾಡೋದು, ಹೊಟ್ಟೆ ಕಿಚ್ಚು ಕೊಡೋದು. ಇದು ದೇವರ ಮಕ್ಕಳಿಗೆ ಇರಬಾರದು. ಆಮೇಲೆ ಅಲ್ಲೆಲ್ಲೂಯ. ಅರ್ಥ ಆಯ್ತಲ್ಲ, ಹೊಟ್ಟೆ ಕಿಚ್ಚು ಮನುಷ್ಯನ ಹಾಳು ಮಾಡುವಂಥದ್ದಾಗಿದೆ. ಆಮೇಲೆ ಅಲ್ಲೆಲ್ಲೂಯ. ನೀ ದುಡಿತಿ ಅಂದ್ರೆ ಅದು ನಿನ್ನ ಕೃಪೆ. ನಿನಗೇನು ದೇವರು ಕಡಿಮೆ ಮಾಡಿಲ್ಲ, ಅದನ್ನ ಯೋಚನೆ ಮಾಡಿ. ಇನ್ನು ದೇವರು ಏನು ಮಾಡಲಿಲ್ಲ, ಕಡಿಮೆ ಮಾಡಿಲ್ಲ, ನಿನಗೆ ಸರಿಯಾಗಿ ಕೊಟ್ಟಿದ್ದಾನೆ. ಆದ್ರೆ ಅವರು ದುಡಿತಾರಂತ ಹೇಳಿ ನೀ ಏನ್ ಮಾಡಬೇಡ, ಹೊಟ್ಟೆ ಕಿಚ್ಚು ಪಡಬೇಡ. ಅಲ್ಲೆಲ್ಲೂಯ. ಅವುಗಳನ್ನು ಬಿಟ್ಟು ಬಿಡು. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ ದೂಷಣೆ, ಬಾಯಿಂದ ಹೊರಡುವ ಮಾತುಗಳು, ದುರ್ಭಾಷೆ, ಹೊಲಸು ಮಾತು. ಎಫೆಸಿ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ 29ನೇ ವಚನದಲ್ಲಿ ನಾವು ನೋಡುತ್ತೇವೆ, ಕೆಟ್ಟ ಮಾತು ಒಂದು ನಿಮ್ಮ ಬಾಯಿಂದ ಏನ್ ಮಾಡಬಾರದು, ಹೊರಡಲೇಬಾರದು. ಕೆಟ್ಟ ಮಾತು ಒಂದು ನಿಮ್ಮ ಬಾಯಿಂದ ಏನಾಗಬಾರದು, ಹೊರಡಲೇಬಾರದು. ಆಮೇಲೆ ಬೈಗಳ, ನಮ್ಮ ಬಾಯಿನಲ್ಲಿ ಪದೇ ಪದೇ ಏನ್ ಬರುತ್ತೆ, ಅದು ಏನಾಗುತ್ತೆ, ರೂಢಿಯಾಗಿ ಬಿಡುತ್ತೆ. ಅದು ಬೈಗಳ ಅನ್ನೋದನ್ನ ನಾವೇನ್ ಮಾಡಿಬಿಡ್ತೀವಿ, ಯೋಚನೆ ಮಾಡುವುದಿಲ್ಲ. ಅಷ್ಟು ಮಟ್ಟಿಗೆ ಸಹಜ ಭಾಷೆ ಆಗ್ಬಿಟ್ಟೈತಿ. ಒಂದು ಕಾಲದಲ್ಲಿ ಕೆಲವೊಂದು ಮಾತುಗಳನ್ನು ಆಡಿದ್ರೆ ಸಿಟ್ಟು ರೊಚ್ಚಿಗೆ ಹೇಳ್ತಿದ್ರು ಅಂತ ಬೈಗಳನ್ನ ಈಗಿನ ಕಾಲದಲ್ಲಿ ಸಹಜ ಮಾತುಗಳಾಗ್ಬಿಟ್ಟೈತಿ. ಆಮೇಲೆ ಆ ಮಗನೇ ಈ ಮಗನೇ ಅಂತ ಸಹಜವಾಗಿ ಮಾತಾಡ್ಕೊಳ್ತಾರೆ. ಅಲ್ಲೆಲ್ಲೋ ಎಂತ ಒಂದು ಕೆಟ್ಟ ಶಬ್ದ ಅದಲ್ಲ. ಆದ್ರೆ ಹೆಂಗ್ ಮಾತಾಡ್ತೀವಿ ನಾವು, ಈಸಿಯಾಗಿ ಮಾತಾಡ್ತೀವಿ. ಮನೆ ಒಳಗೇನೆ ಮಾತಾಡ್ತೀವಿ, ಮಕ್ಕಳಿಗೆ ಮಾತಾಡ್ತೀವಿ, ಹೆತ್ತವರಿಗೆ ಮಾತಾಡ್ತೀವಿ, ಒಡ ಹುಟ್ಟಿದವರಿಗೆ ಮಾತಾಡ್ತೀವಿ. ನನಗೆ ಅಣ್ಣ ತಮ್ಮ ಮಾತಾಡ್ಕೊಳ್ತಾರೆ, ಅಣ್ಣ ತಮ್ಮ ಮಾತಾಡ್ಕೊಳ್ತಾರೆ. ಅದೆಲ್ಲ ಕೇಳುವಾಗ ನನಗೆ ತುಂಬಾ ವೇದನೆ ಆಗ್ತಾ ಇದೆ. ಒಂದು ಮನೆಗೆ ಹೋಗ್ತಾ ಇದ್ದೀನಿ, ಸುಮ್ಮನೆ ಸಹಜವಾಗಿ ಮಾತಾಡ್ಕೊಳ್ತಾರೋ. ಒಬ್ಬ ತಮ್ಮ ಏನೋ ಮಾತಾಡ್ತಿರುವಾಗ ಇವ ಅಣ್ಣ ಹೇಳ್ತಾನೆ, ನಿಮ್ಮ ಅವನು ಸುಮ್ಮನೆರೋ, ಯಾರಮ್ಮನ ಬೈತಾ ಇದ್ದಾನೆ, ಯೋಚನೆ ಇಲ್ಲ. ಅದು ಬೈಗಳ ಅಂತ ಏನಿಲ್ಲ, ಅವನಿಗೆ ಗೊತ್ತಿಲ್ಲ. ಒಂದು ಮನೆಯಲ್ಲಿ ಹೋಗ್ತಾ ಇದ್ದೀನಿ, ಒಂದು ಮಾವ
ಮಾವ ಅಂತಾರೆ. ಅಪ್ಪ ಮಗನಿಗೆ ಬೈತಾರೆ, ನೀನ್ ಹೆಂಡತಿ ಅಂತ ಬೈತಾರೆ. ಏನ್ರಿ ವಿವೇಚನೆಯನ್ನೇ ಮಾಡ್ತಾ ಇದ್ದೀವ ನಾವು? ಸಹಜ ಭಾಷೆಯಾಗಿ ಮಾತಾಡ್ತಾ ಇದ್ದೀವಿ, ನಮಗೆ ಗೊತ್ತಿಲ್ಲದೆ ಬೈಗಳನ್ನು ಆಡ್ತಾ ಇದ್ದೀವಿ. ಈಗ ನಾಳೆ ಇದನ್ನ ನಮ್ಮ ಮಕ್ಕಳಿಗೂ ಕಳಿಸ್ಕೊಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರ ಮಕ್ಕಳ ಬಾಯಿನಲ್ಲಿ ಏನು ಬರಬಾರದು? ಹೊಲಸು ಮಾತುಗಳು ಬರಬಾರದು. ಇದೆಲ್ಲ ಒಂಥರ ಶಾಪ. ಆಮೇಲೆ ನಮ್ಮ ಕುಟುಂಬಕ್ಕೆ ನಾವೇ ಶಾಪಗಳನ್ನು ತಂದು ಕೊಡುತ್ತೇವೆ. ನಮ್ಮ ಹೆತ್ತವರಿಗೆ, ನಮ್ಮ ಒಡ ಹುಟ್ಟಿದವರಿಗೆ, ನಮ್ಮ ಮಕ್ಕಳಿಗೆ ನಾವೇ ಕೆಟ್ಟ ಹೆಸರುಗಳನ್ನು ಹಾಕಿ ಬೈತಾ ಇರ್ತೀವಿ. ಅದಕ್ಕೆ ದುರ್ಭಾಷೆ ನಮ್ಮ ಬಾಯಿನಲ್ಲಿ ಬರಬಾರದು. ಬಾಯಿನಲ್ಲಿ ತರಿಸಬಾರದು. ಆಡುವಂಥ ಮಾತುಗಳು ಭಕ್ತಿನ ಉಂಟು ಮಾಡದಾಗಿರಬೇಕು, ಜ್ಞಾನವನ್ನು ತಂದು ಕೊಡಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ನನ್ನ ಮಕ್ಕಳನ್ನ ಸೈತಾನ ಅಂತ ಕೂಡ ನಾನು ಬಯೋಂಗಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಕೆಲವೊಬ್ರು ಮನೆಯಲ್ಲಿ ಸೈತಾನ್ಕೆ ಬಚ್ಚ ಅಂತ ಕೂಡ ಬೈತಾ ಇರ್ತಾರೆ. ಆಮೇಲೆ ಅಂದ್ರೆ ನೀವೇ ಏನ್ ಮಾಡ್ತಾ ಇದ್ದೀರಿ? ಅವಕಾಶ ಕೊಡ್ತಾ ಇದ್ರಿ ಸೈತಾನನಿಗೆ. ಆಮೇಲೆ ನಿಮಗೆ ಗೊತ್ತಿಲ್ಲದೆ ಸೈತಾನ್ ನಿಮ್ಮಲ್ಲಿ ಆವರಿಸಿಕೊಂಡಿದ್ದಾನೆ, ಹಂಗೆ ಹೇಳಬೇಕು. ನಿಮಗೆ ಗೊತ್ತಿಲ್ಲದೆ ಸೈತಾನ್ ನಿಮ್ಮಲ್ಲಿ ಇದ್ದಾನೆ. ದೇವರ ಆತ್ಮನು ಇರೋದಾದ್ರೆ ಅಲ್ಲಿ ಆತ್ಮಿಕವಾದ ಮಾತುಗಳು ಬರ್ತಿತ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಯಾವ ಆತ್ಮ ನಮ್ಮಲ್ಲಿ ಇದೆ? ದುರಾತ್ಮ ಇದ್ರೆ, ಲೋಕದ ಆತ್ಮ ಇದ್ರೆ ಖಂಡಿತವಾಗಿಯೂ ಕೋಪ, ಕ್ರೋಧ, ಮತ್ಸರ, ಬೈಹಳ ಇವುಗಳೆಲ್ಲ ಬರುತ್ತೆ. ದೇವರ ಆತ್ಮನು ನಮ್ಮಲ್ಲಿ ಇರೋದಾದರೆ ಅದು ಭಕ್ತಿನ ಹೆಚ್ಚಿಸುವಂತದ್ದಾಗಿದೆ. ಆಮೇಲೆ ಅದಕ್ಕೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವುಗಳೆಲ್ಲ ಏನ್ ಮಾಡ್ಬಿಡು ನೀನು? ಬಿಟ್ಟುಬಿಡು. ಇವುಗಳೆಲ್ಲ ಏನ್ ಮಾಡ್ಬಿಡು ನೀನು? ಬಿಟ್ಟುಬಿಡು. ಹಲ್ಲೆಲೂಯಾ. ವಾಕ್ಯದಲ್ಲಿ ನೋಡಿ, ಕೀರ್ತನೆ 37ನೇ ಕೀರ್ತನೆ 8ನೇ ವಚನ. ಕೀರ್ತನೆ 37ನೇ ಕೀರ್ತನೆ 8ನೇ ವಚನ. ಕೋಪವನ್ನು ಅಡಗಿಸಿಕೋ, ರೋಷವನ್ನು ಬಿಡು. ಉರಿಗೊಳ್ಳಬೇಡ. ಕೆಡುಕಿಗೆ ಕಾರಣವಾದೀತು. ಅದು ಎದಕ್ಕೆ ಕಾರಣವಾಗುತ್ತೆ? ಕೆಡುಕಿಗೆ ಕಾರಣವಾಗುತ್ತೆ. ಎಷ್ಟು ವಾಕ್ಯ ಸ್ಪಷ್ಟವಾಗಿ ಮಾತಾಡಿದನು. ಏನ್ ಮಾಡಬೇಡ ನೀನು? ಕೋಪವನ್ನು ಏನ್ ಮಾಡು ನೀನು? ಅಡಗಿಸಿಕೋ. ಕೋಪ ಬರುವಾಗ ಏನ್ ಮಾಡು ನೀನು? ಅಡಗಿಸಿಕೋ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಒಬ್ಬ ವ್ಯಕ್ತಿಗೆ ಪದೇ ಏನ್ ಬರ್ತಿತ್ತಂತೆ? ಕೋಪ ಬರ್ತಾನೆ ಇತ್ತಂತೆ. ಅವ್ರ ಅಪ್ಪ ನೋಡ್ತಾನೆ ಇದ್ರಂತೆ, ಯಾಕೋ ನನ್ನ ಮಗ ಇತ್ತೀಚೆಗೆ ಜಾಸ್ತಿ ಏನ್ ಮಾಡ್ತಾನೆ, ಎಲ್ಲದಕ್ಕೂ ಏನ್ ಮಾಡ್ಕೊಳ್ತಾನೆ ಅವನು? ಕೋಪ ಮಾಡಿಕೊಳ್ತಾನೆ. ಮಾತಿಗೆ ಅವನು ಏನ್ ಮಾಡ್ತಾನೆ? ಕೋಪ ಮಾಡಿಕೊಳ್ಳುತ್ತಾನೆ. ಆ ಕೋಪವನ್ನು ಹೆಂಗೆ ಕಂಟ್ರೋಲ್ ಮಾಡೋದನ್ನು ಗೊತ್ತಿಲ್ಲ. ಕೋಪವನ್ನು ಹೆಂಗೆ ಕಂಟ್ರೋಲ್ ಮಾಡೋದಂತ ಗೊತ್ತಿಲ್ಲ. ಸೊ ಒಂದು ದಿನ ಆ ಮಗನ ಕರೆದು, ಆರಾಮಾಗಿದ್ದಾಗ, ಅನುಕೂಲ ಇದ್ದಾಗ ಕರೆದು ಮಾತಾಡಿದ, ಮಗನೇ ನೀನು ಯಾಕೋ ಜಾಸ್ತಿ ಏನು ಮಾಡ್ತೀನಿ, ನೀನು ಕೋಪ ಮಾಡಿಕೊಳ್ತಾ ಇದ್ದಿ. ಸೊ ಅದು ನಿನ್ನ ಜೀವನಕ್ಕೆ ಒಳ್ಳೇದಲ್ಲ. ಈ ವಾಕ್ಯವನ್ನು ಹೇಳಿ ಅವ್ರು ಹೇಳಿದ್ರು, ಅದು ಒಳ್ಳೇದಲ್ಲ, ಕೆಡುಕಿಗೆ ಅದೇನಾಗುತ್ತದು ಕಾರಣವಾಗ್ಬಿಡುತ್ತೆ. ಅದಕ್ಕೆ ನೀವು ಸ್ವಲ್ಪ ಬಿಡಬೇಕು ಅಂತ. ಅದಕ್ಕೆ ಆ ಮಗ, ನನಗೇನೋ ಗೊತ್ತಿಲ್ಲಪ್ಪ, ಒಟ್ಟೆ ಎಲ್ಲದೂ ಕೋಪ ಬಂದು ಬಿಡ್ತಾವ, ತಡ್ಕೊಳ್ಳೋಕ್ಕೆ ಆಗೋಂಗಿಲ್ಲ, ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಆಗ ಏನು ಮಾಡಿದ್ದಂತೆ ಅವರಪ್ಪ, ಸರಿ ಇನ್ನು ಮೇಲೆ ನಿನಗೆ ಕೋಪ ಬರುತ್ತೆ ಅಂದರೆ ಏನು ಮಾಡು ನೀನು, ನಿನ್ನ ಕೈಯಾಗ ಒಂದು ಮೊಳೆಯನ್ನು ತಗೋ, ಅದನ್ನ ಹೋಗಿ ಏನು ಮಾಡು ನೀನು, ಗೋಡೆಗೆ ಬಡಿದು ಒಂದು ಲೋಟ ನೀರು ಕುಡಿದು ಬಿಡು, ಅಂದರೆ ತಣ್ಣಗಾಗ್ಬಿಡುತ್ತೆ ಅಂತ ಹೇಳಿದ್ರು. ಆಮೇಲೆ ಸರಿ ಇವನು ಏನು ಮಾಡೋಣ, ಆಯ್ತು ಟ್ರೈ ಮಾಡ್ತೀನಿ ಅಂತ ಹೇಳಿ ಏನು ಮಾಡಿದ್ನ, ಟ್ರೈ ಮಾಡ್ಲಿಕ್ಕೆ ಶುರು ಮಾಡಿದ. ಪಟ್ಟಂತ ಕೋಪ ಬರುವಾಗ ಅವರಪ್ಪ ಹೇಳಿದ ನನಗೆ ಬಂದ್ಬಿಡು. ಸ್ವಲ್ಪ ಹಂಗೆ ಅಡಗಿಸ್ಕೊಂಡು ಕೋಪ ಮಾಡ್ಕೊಂಡು ಬಿಟ್ಟಿನಿ ಅಂತ ತೊಗೊಂಡೋಗಿ ಏನು ಮಾಡಿದ, ಮಳೆ ಬಡ್ದ, ನೀರು ಕುಡ್ದ, ಹಿಂಗೆ ಕೋಪ ಬರುವಾಗಲ್ಲ ಆ ಒಂದು ಬಡದ ಮಳೆ ಏನು ಮಾಡ್ತಿತ್ತು, ನನ್ನ ಅಯ್ಯೋ ಇವತ್ತು ಹೋಗಿ ಬಡಿಬೇಕಾಗತ್ತಾ, ಬೇಡ ಕೋಪ ಮಾಡ್ಕೊಳ್ಳ ಅಂದರೆ ಲೆಕ್ಕ ಜಾಸ್ತಿ ಆಗ್ತಾನೆ ಇರುತ್ತೋ. ಹಂಗೆ ಹೋಗ್ತಾ ಏನು ಮಾಡಿದ, ಯಪ್ಪ ದಿನ ಗೋಡೆಗೆ ಬಡ್ದು ಎದಕ್ಕೆ ಬರುತ್ತೆ ಬಿಡು, ಹಂಗೆ ಕೋಪ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿ ಆ ಕೋಪ ಬರುವಾಗಲೆಲ್ಲ ಗೋಡೆ ನೆನಪು ಮಾಡ್ಕೊಳ್ತೀನಿ. ನೆನಪು ಮಾಡಿ ಏನು ಮಾಡಿದ ಅವನು, ಕೋಪವನ್ನು ಕಂಟ್ರೋಲ್ ಮಾಡಿ ಕೊನೆಗೆ ಅವನು ಏನು ಮಾಡ್ತಿದ್ದಿಲ್ಲ, ಕೋಪ ಸ್ಟಾಪ್ ಆಯಿತು. ಅವ್ರ ಅಪ್ಪರ ಹತ್ರ ಹೋಗಿ, ಸರಿಪ್ಪ ನನಗೆ ಇವತ್ತು ಕೋಪನೇ ಬರ್ತಾ ಇಲ್ಲ. ವೆರಿ ಗುಡ್, ಕೋಪ ಮಾಡ್ಕೊಂಡಿಲ್ವಾ, ಸಂತೋಷ ಮಗನೇ. ಅಂದರೆ ಇನ್ಮೇಲೆ ಇನ್ನೊಂದು ಕೆಲಸ ಮಾಡು, ಇನ್ನು ನೀನು ಕೋಪನೇ ಮಾಡ್ಕೊಂಡಿಲ್ಲ ಅಂದರೆ
ದಿನ ಒಂದು ಅಂತೇಳಿ ನೀನು ಹೊಡೆದ ಆ ಒಂದು ಮಳೆಗಳು ಏನೇನು ಮಾಡಬೇಡಿ ನೀನು ಕಿತ್ತಾನೆ ಇರು ಅಂತೇಳಿ. ಓಕೆ ಅಂತೇಳಿ ಅವನು ರೆಡಿ ಮಾಡಿದ. ಒಂದಿನ ಹೋಯ್ತು, ಇವತ್ತು ನಾನು ಕೋಪನೇ ಮಾಡ್ಕೊಂಡಿಲ್ಲ ಅಂತೇಳಿ ಏನು ಮಾಡಿದ, ಒಂದೊಂದಾಗಿ ಏನು ಮಾಡಿದ ಅವನು, ದಿನಕ್ಕೆ ಒಂದಂತೇಳಿ ಎಲ್ಲ ಕಿತ್ಕೊಂಡು ಬಂದಿದ್ನು. ಅಲ್ಲೆಲ್ಲೂಯ್ಯ. ಅವಾಗ ಎಲ್ಲ ಕಂಪ್ಲೀಟಾಗಿ ಎಲ್ಲ ಮಳೆಗಳನ್ನ ಏನು ಮಾಡಿದ ಅವನು ತೆಗೆದು ಹಾಕಿದ ಮೇಲೆ ಅವ್ರ ಅಪ್ಪನ ಹತ್ರ ಬಂದು ಹೇಳಿದ್ನಂತೆ, ಯಪ್ಪ ಕಂಪ್ಲೀಟ್ ನಾನು ಏನು ಮಾಡಿದೆ, ಕೋಪ ಕಂಟ್ರೋಲ್ ಆಗಿಬಿಟ್ಟಿರ್ತಿ, ನಾನು ಎಲ್ಲ ಹೊಡೆದಿದ್ದೆಲ್ಲ ಏನು ಮಾಡಿಬಿಟ್ಟು ನಾನು ಮತ್ತೆ ಕಿತ್ತು ಬಿಟ್ಟಿದ್ದೀನಿ ಅಂತ. ಸಂತೋಷ ಮಗನೇ ಅಂತೇಳಿ ಮಗನನ್ನ ಮತ್ತೆ ಏನು ಮಾಡಿದ್ರು, ಕರ್ಕೊಂಡು ಹೋಗಿ ಅವನು ಎಲ್ಲಿ ಮೊಳೆ ಹೊಡೆದ್ನೋ ಅಲ್ಲಿ ಕರ್ಕೊಂಡು ಹೋಗಿ ಏನು ಮಾಡಿದ್ರು ಅಂತ ನಿಂದಿರಿಸಿದ್ರು. ವೆರಿ ಗುಡ್, ಎಲ್ಲ ನಿನ್ನ ಕೋಪ ಕಂಟ್ರೋಲ್ ಆಗಿದೆಯಲ್ಲ. ಆದರೆ ನೀನು ಕೋಪದಲ್ಲಿ ಮಾಡಿದ್ದ ಗಾಯಗಳು ನೋಡು, ಅದು ಹಂಗೆ ಐತಿ. ಆಮೇಲೆ ಅಲ್ಲೆಲ್ಲೂಯ್ಯ, ನಿನ್ನ ಕೋಪ ಕಂಟ್ರೋಲ್ ಆಗಿದೆ, ಆದರೆ ಕೋಪದಿಂದ ಆಗಿರೋದ ಗಾಯಗಳು ಇನ್ನೂ ಹಂಗೆ ಇದೆಯಲ್ಲ. ಅಲ್ಲೆಲ್ಲೂಯ್ಯ. ಕೋಪದಲ್ಲಿ ನಾವು ಮಾಡುವಂಥ ಮಾತುಗಳು, ಕೋಪದಲ್ಲಿ ನಾವು ತಗೊಳ್ಳುವಂಥ ತೀರ್ಮಾನಗಳು, ಕೋಪದಲ್ಲಿ ನಾವು ಮಾಡುವಂಥ ಕಾರ್ಯಗಳು ಅನೇಕ ರೀತಿಯದ ಹಂಗೆ ಉಳಿದು ಬಿಡುತ್ತೆ. ಆಮೇಲೆ ಎಷ್ಟು ಸಾರಿ ಕೇಳಿದ್ರು ಸರಿ ಆಗೋದಿಲ್ಲ ಪ್ರಿಯರೇ. ಆಮೇಲೆ ಅದಕ್ಕೆ ಅವರ ಅಪ್ಪ ಒಂದು ಒಳ್ಳೆ ಪಾಠ ಹೇಳಿದ, ಒಂದೊಂದು ಕೋಪ ಬರುವಾಗಲೂ ನೀನು ಯಾರಿಗೋ ಒಬ್ಬರು ಗಾಯ ಮಾಡಿರ್ತೀವಿ, ಅದೇ ಗುರುತು. ಒಂದೊಂದು ಕೋಪ ಬರುವಾಗಲೂ ನೀನು ಏನೋ ತೊಂದರೆ ಮಾಡಿರ್ತಿಲ್ಲ, ಅದರಿಂದ ತಗೊಂಡ ತಪ್ಪಾದ ತೀರ್ಮಾನಗಳಿದೆ. ಒಂದೊಂದು ಕೋಪದಿಂದ ನೀನು ಮಾಡ್ಕೊಂಡಿರುವಂಥ ಪಾಪಗಳಿದು. ಈಗ ಇದನ್ನ ಕಿತ್ತಕ್ಕೆ ಬರುತ್ತಾ? ಕೋಪವನ್ನು ಏನು ಮಾಡ್ಕೊಂಡ್ಬಿಟ್ಟಿ, ಅಡಗಿಸ್ಕೊಂಡು ಬಿಟ್ಟಿದ್ದಿ. ಆದರೆ ಕೋಪದಿಂದ ಆಗಿರುವಂಥ ಕಾರ್ಯಗಳು ಸರಿಪಡಿಸ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ, ಅದು ಹಂಗೆ ಉಳಿಯುತ್ತೆ. ಇದೇ ಥರ ಎಷ್ಟೋ ಜೀವಿತದಲ್ಲಿ ಎಷ್ಟೋ ವ್ಯಕ್ತಿಗೆ ಆ ಗಾಯಗಳು ಹಂಗೆ ಬಿಟ್ಟಿರ್ತೀನಿ. ಅಲ್ಲೆಲ್ಲೋ ಎಷ್ಟು ಒಂದು ಒಳ್ಳೆ ಪಾಠ ಪ್ರಿಯ. ಆಮೇಲೆ ಇದು ನಮ್ಮ ಜೀವಿತದಲ್ಲಿ ಕೋಪದಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ತೀರ್ಮಾನ ತಗೊಳ್ತೀವಲ್ಲ, ಅದು ಎಷ್ಟು ತಪ್ಪಾಗಿ ಹೋಗಿ ನಿಲ್ಲತ್ತ ಗೊತ್ತಲ್ಲ. ಅದಕ್ಕೆ ಕೋಪವನ್ನು ಏನು ಮಾಡಿ ನೀನು ಅಡಗಿಸಿಗೋ. ರೊಚ್ಚಿಗಳು ಬೇಡ, ಸಿಟ್ಟು ಮಾಡಿಕೊಳ್ಳಬೇಡ. ಅದು ಎದು ಕಾರಣವಾಗತ್ತೆ? ಕೆಡುಕಿಗೆ ಕಾರಣವಾಗತ್ತೆ. ನೀನೇ ಹೋಗಿ ಬಿದ್ದಂಗೆ ಆಗ್ಬಿಡುತ್ತೆ. ಅಲ್ಲೆಲ್ಲೂಯ್ಯ. ಆದ ಕಾರಣ ಕೋಪವನ್ನು ಏನು ಮಾಡಬಾರ್ದು ಅಂತ ನಾವು ಮಾಡಿಕೊಳ್ಳಬೇಡ್ರು, ಬಿಟ್ಟು ಬಿಡಬೇಕು. ವಾಕ್ಯದಲ್ಲಿ ನೋಡ್ತೀವಿ, ಜ್ಞಾನೋಕ್ತಿಗಳನ್ನ ಪುಸ್ತಕ 17ನೇ ಅಧ್ಯಾಯ 14ನೇ ವಚನ. ಜ್ಞಾನೋಕ್ತಿಗಳನ್ನ ಪುಸ್ತಕ 17ನೇ ಅಧ್ಯಾಯ 14ನೇ ವಚನ. ರಾಜ್ಯದ ಆರಂಭವು ಏರಿಗೆ ಬೀಳದಿದ್ದಂತೆ ಸಿಟ್ಟಿರುವುದಕ್ಕೆ ಮುಂಚೆ ಜಗಳವನ್ನು ಬಿಟ್ಟು ಬಿಡು. ಆಮೆನ್. ಸಿಟ್ಟು ಏರುವುದಕ್ಕಿಂತ ಮುಂಚೆನೇ ಜಗಳವನ್ನ ಬಿಟ್ಟು ಬಿಡು. ವ್ಯಾಜ್ಯ ಎದಕ್ಕೆ ಕಾರಣವಾಗತ್ತೆ? ವ್ಯಾಜ್ಯದ ಆರಂಭವು ಏರಿಗೆ ಬಿದ್ದಂತೆ ಸಿಟ್ಟು ಏರುವುದಕ್ಕೆ ಮುಂಚೆ ಜಗಳವನ್ನು ಬಿಟ್ಟು ಬಿಡು. ಆಮೇಲೆ ನಿನಗೆ ಗೊತ್ತಿರುತ್ತೆ, ಮಾತ್ ಬೆಳೆಯುವಾಗಲೇ ಗೊತ್ತಾಗತ್ತೆ, ಓಕೆ ನಾ ಕಂಟ್ರೋಲ್ ಮಾಡಬೇಕು. ಆಮೇಲೆ ವ್ಯಾಜ್ಯ ಆಡುವಾಗಲೇ, ವಾದಾಡುವಾಗಲೇ ಗೊತ್ತಾಗ್ಬಿಡತ್ತೆ, ಇದು ಎಲ್ಲೋ ಒಂದು ಹೋಗಿ ಸಮಸ್ಯೆಯಲ್ಲಿ ಮುಗಿಯತ್ತೆ. ಇದನ್ನ ಇಲ್ಲಿಗೆ ನಾನು ಏನು ಮಾಡ್ಕೋಬೇಕು? ಕಂಟ್ರೋಲ್ ಮಾಡ್ಕೋಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಜಗಳಕ್ಕೆ ಕಾರಣವಾಗೋದಕ್ಕಿಂತ ಮುಂಚೆನೆ ಏನ್ ಮಾಡು, ನೀನು ಅದನ್ನ ಬಿಟ್ಟು ಬಿಡು. ಅದನ್ನೇನ್ ಮಾಡು, ಬಿಟ್ಟು ಬಿಡು. ಕೆಲವರು ವ್ಯಾಜ್ಯ ಮಾಡ್ಲಿಕ್ಕೆ ಹೋಗ್ತಾರೆ. ಏನ್ ಮಾಡ್ತಾರೆ? ವಾದ. ಎಲ್ಲದಕ್ಕೂ ವಾದ ಮಾಡೋದು, ಪ್ರತಿಯೊಂದಕ್ಕೆ ಏನ್ ಮಾಡೋದು? ವಾದ ಮಾಡೋದು. ನಂದೇ ಸರಿ ಅಂತ ವಾದಿಸುವಂಥವ್ರು ಅನೇಕರಿದ್ದಾರೆ. ನಾನೇ ಕರೆಕ್ಟ್ ರೀ, ಅವ್ರದೆಲ್ಲ ತಪ್ಪು ರೀ. ನಿನ್ನ ತರಪಿನಲ್ಲಿ ನೀ ಮಾಡೋದು ಎಲ್ಲವೂ ಸರಿನೇ ತಮ್ಮ ತಂಗಿ. ನೀ ಮಾಡೋದು ಎಲ್ಲವೂ ಹೆಂಗಿರುತ್ತೆ? ಸರಿಯಾಗಿಯೇ ಇರುತ್ತೆ. ಅವರ ದೃಷ್ಟಿಕೋನದಲ್ಲಿ ನೋಡಬೇಕು ನಾವು. ದೇವರ ಮಕ್ಕಳು ವಿಶೇಷವಾದವರಂತೆ ಯೇಸು ಸ್ವಾಮಿ ಯಾಕೆ ಹೇಳಿದ್ದಾನೆ? ಅವರು ತಮ್ಮ ಒಂದು ವಿಚಾರಗಳನ್ನ ಮಾಡುವಂಗಿಲ್ಲ, ಅವರ ಸ್ಥಾನದಲ್ಲಿ ಹೋಗಿ ವಿಚಾರ ಮಾಡುವಂತವರಾಗಿರ್ತಾರೆ. ಆಮೆನ್. ಇದು ಜಗಳಕ್ಕೆ ಕಾರಣವಾಗತ್ತೆ ಅಂದ್ರೆ ಅದನ್ನ ಅಲ್ಲಿಗೆ ಏನ್ ಮಾಡ್ಬೇಕು ನಾವು? ಅದನ್ನ ಹಂಗೇ ಏನ್ ಮಾಡಬಾರ್ದು. ಕೊನೆಗೆ ಆ ಜಗಳ ಏನಾಗತ್ತೆ? ಸಂಬಂಧಗಳನ್ನ ಕೆಡಿಸುತ್ತೆ, ನೆಮ್ಮದಿಯನ್ನ ಕೆಡಿಸುತ್ತೆ, ಸಮಾಧಾನವನ್ನ ಕೆಡಿಸುತ್ತೆ. ಆಮೆನ್. ಹಲ್ಲೆಲೂಯಾ. ನನ್ನ ಮನೆಯಲ್ಲಿ ನನಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಎಲ್ಲದಕ್ಕೂ ನಾನು ಕೂಡ ಏನು ಮಾಡ್ತೀನಿ? ಸಿಟ್ಟು ಸ್ವಲ್ಪ ಬಾಯಿ ಮಾಡೋದು ಜಾಸ್ತಿ. ನನ್ನ ಮನೆಯಲ್ಲಿ ಬಾಯಿ ಮಾಡೋದು ನಾನು ಒಬ್ಬನೇ. ಸ್ವಲ್ಪ ಜಾಸ್ತಿ ಏನು ಮಾಡೋದು, ಕೂಗಾಡೋದು ಮಾಡೋದು ನಾನು. ಸೊ ಹಂಗೆ. ಆದರೆ ನಾನು ಎಷ್ಟೇ ಕೂಗಾಡಿದ್ರು, ಎಷ್ಟೇ ಮಾಡಿದ್ರು ನನ್ನ ಹೆಂಡತಿ ಒಂದು ದಿನನೂ ಎದುರು ಮಾತಾಡೋದೇ ಇಲ್ಲ.
ಒಂದು ದಿನ ಎದುರು ಮಾತಾಡೋದಿಲ್ಲ. ಸ್ವಲ್ಪ ಇನ್ನೂ ಜಾಸ್ತಿ ಜೋರಾಗಿ ನಾನು ಕೂಗಾಡ್ಬಿಟ್ರೆ ಮುಂದೆ ನಿಂತ್ಕೊಳ್ಳೋದೇ ಇಲ್ಲ. ಸೈಲೆಂಟಾಗಿ ಏನು ಮಾಡ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಒಂದು 2 ದಿನ ಏನು ತಿಟ್ಟಕ್ ಪಟ್ಟಕ್ ಅಂತ ಹೇಳಿ ಏನು ಮಾಡೋಂಗಿಲ್ಲ, ಮಾತಾಡೋದೇ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಆಮೇಲೆ 3ನೇ ದಿನಕ್ಕೆ ನನಗೆ ಬೇಸರ ಆಗ್ಬಿಡು. ಯಾಕಂದ್ರೆ ಮನೇಲಿ ಮಾತಾಡೋದು ಅವಕ್ಕೆ ಒಬ್ಬಕ್ಕೆ, ಅವಕ್ಕಿನ್ನೂ ಮಾತಾಡ್ತಾ ಇಲ್ಲ ಅಂದರೆ ಯೋಚನೆ ಮಾಡ್ತೀನಿ, ಏನು ಮಾಡ್ತೀನಿ, ಹಗೂರ ಆಯ್ತು ಸಮಾಧಾನವಾಗಿ ಊಟ ಕೊಡು, ಅದು ಕೊಡು, ಇದು ಕೊಡು, ಮತ್ತೆ ನೋಡಿ ಹಿಂಗಾಯ್ತು ನೋಡು, ಹಂಗಾಯ್ತು ನೋಡು, ಇದು ನಾನೇ ಬೇಕಂತ ಬೇಡವಾದ ಆಶಯವನ್ನ ಹಾಕಿ ಕೊಟ್ಟ ಸಹಜವಾದ ಒಂದು ಪರಿಸ್ಥಿತಿಗೆ ಏನು ಮಾಡಬೇಕು, ತಗೊಂಡು ಬರ್ಲಿಕ್ಕೆ ತುಂಬಾ ಕಷ್ಟಪಡ್ಬೇಕು ನಾನು. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಾನು ಅಷ್ಟು ಕೂಗಾಡಿರ್ತೀನಿ ಅನ್ನೋದನ್ನೇ ಆ ಒಂದು ಕ್ರಿಯೆಗಳಲ್ಲಿ ತೋರಿಸ್ತಾರೆ ಅವರು. ಆಮೇಲೆ ಅಲ್ಲೆಲ್ಲೂಯ್ಯ. ಒಂದು ವೇಳೆ ನಾನು ಕೂಗಾಡ್ತೀನಿ ಅಂತ ಅವರು ಕೂಗಾಡಿದರೆ ಏನಾಗತ್ತೆ, ಅಂದ್ರೆ ಜಗಳ ಬಾಯಿ ಆಗತ್ತೆ. ಅದು ಲಾಸ್ಟ್ ಎಲ್ಲಿ ಆಗುತ್ತೆ, ಮಂದಿ ಹತ್ರ ಹೋಗುತ್ತೆ. ಮತ್ತೆ 4 ಮಂದಿ ಬರ್ಬೇಕು. ಅವ್ರು ಬಂದು ಏನು ಮಾಡ್ತಾರೆ, ಹೋಗ್ಲಿ ಬಿಡ, ಹೋಗ್ಲಿ ಬಿಡ, ಆಕೆ ಹಂಗೆ ಬಿಡು ಅಂತ ಅವ ಹೇಳ್ಬೇಕು. ಹೋಗ್ಲಿ ಬಿಡು, ಗಂಡ ಅಂದ್ರೆ ಹಂಗೆ ಬಿಡು ಅಂತ ಈಗೀಗ ಹೇಳ್ಬೇಕು. ಆಮೇಲೆ ನಮ್ಮ ಸಾಕ್ಷಿ ಕೆಟ್ಟು ಹೋಗುತ್ತೆ. ಆಮೇಲೆ ಅದು ಕೆಡುಕಿಗೆ ಕಾರಣವಾಗುತ್ತೆ. ಆದ ಕಾರಣ ಅದು ಜಗಳ ಆಗೋದಕ್ಕಿಂತ ಮುಂಚೆನೇ ಅದನ್ನೇನು ಮಾಡು, ನೀನು ಅಲ್ಲಿಗೆ ಬಿಟ್ಟು ಬಿಡು. ವ್ಯಾಜ್ಯ ಮಾಡೋದನ್ನ ಏನು ಮಾಡ್ಬಿಡು, ನೀನು ಬಿಟ್ಟು ಬಿಡು. ಸರಿ ಅಂತ ವಾದೋಡೋದನ್ನ ಏನು ಮಾಡ್ಬಿಡು, ಬಿಟ್ಟು ಬಿಡು. ಆ ಟೈಮ್ನಲ್ಲಿ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳದೆ ಹೋಗೋದು ಉತ್ತಮ. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ ಪ್ರೇರೆ. ಅವ್ರ ಬೈಗಳ ಆಡ್ತಾರ, ಏನು ಜಗಳ ಆಗ್ತಾ ಇದೆಯಾ, ಸ್ವಲ್ಪ ಅವ್ರು ಏನಂಗೆ ರೊಚ್ಚಿಗೆ ಏರ್ತಾ ಇದಾರ, ಆಟೋಮೆಟಿಕ್ ಆಗಿ ನೀವೇನ್ ಮಾಡ್ಬಿಡ್ಬೇಕು, ಆಯ್ತು ನಮ್ಗೆ ಸ್ವಲ್ಪ ಕೆಲಸ ಆಯ್ತು, ಬರ್ತೀನಿ ಅಂತ ಹೇಳಿ ಏನ್ ಮಾಡ್ಬಿಡ್ಬೇಕು, ಅಲ್ಲಿಂದ ಸರಿದು ಬಿಡೋದು ಉತ್ತಮ. ದುಷ್ಟರ ಕಂಡ್ರೆ ಹೆಂಗಿರ್ಬೇಕು, ನಾವು ದೂರ ಇರಬೇಕು. ಆಮೇಲೆ ದುಷ್ಟರ ಮಾರ್ಗದಲ್ಲಿ ನಿಂತುಕೊಳ್ಳಬೇಡ್ರಿ. ಅಲ್ಲೆಲ್ಲೂಯ್ಯ. ಅದು ನಮ್ಮ ಕೆಡುಕಿಗೆ ಕಾರಣವಾಗುತ್ತದೆ. ಆದ ಕಾರಣ ನಾವು ಹೆಂಗಿರಬೇಕು, ಜಗಳ ಮೇಲೆ ಬರೋದಕ್ಕಿಂತ ಮುಂಚೆನೆ ಸಮಾಧಾನ ಮಾಡ್ಕೊಂಡು ಬಿಡಬೇಕು. ದೇವರ ಮಕ್ಕಳಂದ್ರೆ ಸಮಾಧಾನ ಮಾಡುವಂಥವರು. ನನಗೆ ನಿನ್ನೆ ಒಬ್ರು ಮಾತಾಡ್ತಾ ಇದ್ರು. ಒಬ್ರು ಒಂದು ಕೆಲಸದ ವಿಷಯದಲ್ಲಿ ಮಾತಾಡ್ತಾ ಇರುವಾಗ ಒಬ್ರು ಹಂಗೆ ಮಾತಾಡುವಾಗ ಹೇಳಿದ್ರು, ಇಲ್ಲ ಕ್ರೈಸ್ತರನ್ನ ಹುಡುಕ್ತಾ ಇದ್ದಾರೆ ಅವರು. ಯಾಕಂದ್ರೆ ಇಲ್ಲಿ ಜನ ಬಂದು ಜಾಸ್ತಿ ಏನು ಮಾಡ್ತಾರೆ, ಬಾಯಿ ಮಾಡ್ತಾರೆ. ಹಂಗಾಗಿ ಕ್ರೈಸ್ತರನ್ನ ಹುಡುಕ್ತಾ ಇದ್ದಾರೆ. ಯಾಕಂದ್ರೆ ಕ್ರೈಸ್ತರಂದ್ರೆ ಸ್ವಲ್ಪ ಸಮಾಧಾನ ಮಾಡ್ತಾರೆ, ಶಾಂತಿಯಿಂದ ಇರ್ತಾರೆ. ಹಾಗಾಗಿ ಈ ಕೆಲಸಕ್ಕೆ ಅವರೇ ಸೂಟ್ ಆಗ್ತಾರೆ ಅಂತ ಹೇಳಿ ನಮ್ಮ ಸರ್ ಅಂಥವ್ರನ್ನ ಹುಡುಕ್ತಾ ಇದ್ದಾರೆ ಅಂತ ಒಬ್ಬ ಸಹೋದರ ನನಗೆ ಹೇಳಿದರು. ಎಂಥ ದೊಡ್ಡ ವಿಟ್ನೆಸ್, ಎಂಥ ದೊಡ್ಡ ಸಾಕ್ಷಿ ಅದು. ಆಮೇಲೆ ಕ್ರೈಸ್ತರಂದ್ರೆ ಸಮಾಧಾನ ಮಾಡುವಂಥವರು, ಕ್ರೈಸ್ತರಂದ್ರೆ ಅವ್ರು ತಾಳ್ಮೆಯಿಂದ ಇರುವವರು ಅಂತ ಅರ್ಥ. ಅಲ್ಲೆಲ್ಲೋ ಯೇಸು ಸ್ವಾಮಿ ಏನು ಮಾಡಿದ, ಎಷ್ಟು ತಾಳ್ಮೆ, ಎಷ್ಟು ಸಮಾಧಾನ. ಅದೇ ಕ್ರಿಸ್ತನನ್ನು ಹಿಂಬಾಲಿಸುವಂತ ನಾವುಗಳು ಹೆಂಗಿರ್ಬೇಕು, ಅದೇ ಸಮಾಧಾನದಲ್ಲಿರಬೇಕು. ಸಾಧ್ಯವಾದ ಮಟ್ಟಿಗೆ ಸಮಾಧಾನ ಪಡಿಸುವಂತವರಾಗಿರ್ಬೇಕು. ಸಮಾಧಾನ ಪಡಿಸುವಂತವರು ದೇವರ ಪುತ್ರರು ಅಂತ ಎನಿಸಿಕೊಳ್ತಾರಂತೆ. ಮತ್ತೆ 5ನೇ ಅಧ್ಯಾಯದಲ್ಲಿ ಅಲ್ಲೆಲ್ಲೂಯ್ಯ. ನಾವು ಸಮಾಧಾನ ಮಾಡೋದಕ್ಕಾಗಿ ಗೊತ್ತಿದ್ದೇವೆ, ನಾವೆಲ್ಲ ದೇವರ ಮಕ್ಕಳು. ಅಲ್ಲೆಲ್ಲೂಯ್ಯ. ನಮ್ಮಲ್ಲಿ ಏನ್ ಮಾಡಬಾರ್ದು, ವಾದ ವಿವಾದ, ಬೈಗಳ, ಜಗಳಗಳು ಎರಡೇ. ಅವುಗಳೆಲ್ಲ ಏನ್ ಮಾಡ್ಬಿಡ್ಬೇಕು ನಾವು, ಆಮೇಲೆ ಬಿಟ್ಟು ಬಿಡ್ಬೇಕು. ವಾಕ್ಯದಲ್ಲಿ ನೋಡ್ತೀವಿ, ಎಫೆಸಿ ಪುಸ್ತಕ 6ನೇ ಅಧ್ಯಾಯ 9ನೇ ವಚನ. ಎಫೆಸಿ 6:9. ಯಜಮಾನರೇ ನಿಮ್ಮ ಕೈಗಳಿರುವ ದಾಸರ ವಿಷಯದಲ್ಲಿ ಅದೇ ರೀತಿಯಾಗಿ ನಡೆಯಿರಿ. ಪರಲೋಕದಲ್ಲಿರುವ ನಿಮಗೂ ಅವರಿಗೂ ಯಜಮಾನನಾಗಿರುವ ಆತನು ಇದ್ದಾನೆಂತಲೂ ಆತನಲ್ಲಿ ಪಕ್ಷಪಾತವಿಲ್ಲವೆಂತಲೂ ತಿಳಿದು ನಿಮ್ಮ ದಾಸರನ್ನು ಬೆದರಿಸುವ ಪದ್ಧತಿಯನ್ನು ಬಿಟ್ಟು ಬಿಡ್ರಿ. ಬೆದರಿಸುವ ಪದ್ಧತಿಯನ್ನು ಏನ್ ಮಾಡ್ರಿ ಅಂದ್ರೆ, ಯಜಮಾನ ಅಂದ್ರೂ ಏನ್ ಮಾಡ್ಬೇಕು, ಬೆದರಿಸ್ಬೇಕಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಾರ. ಈಗ ನನಗೆ ಕೂಲಿ ಕೊಡ್ತಾನೆ, ನನಗೇನು ರೊಕ್ಕ ಕೊಡ್ತಾನೆ, ನನಗೆ ಪಗಾರ ಕೊಡ್ತಾನೆ ಅಂದ್ರೆ ಅವ್ನ ತಲೆಯಲ್ಲಿ ತಾನೊಂದು ದೊಡ್ಡ ದೇವರ ಸ್ಥಾನಕ್ಕೆ ಹೋಗ್ಬಿಟ್ಟಿರ್ತಾನೆ. ಅಲ್ಲೆಲ್ಲೋ ಹಂಗಾಗಿ ಸ್ವಲ್ಪ ಬೆದರಿಸೋದು ಜಾಸ್ತಿ ಆಗುತ್ತೆ. ಅದು ಪದ್ಧತಿ ಆಗ್ಬಿಟ್ಟೈತೆ. ಅದಕ್ಕೆ ವಾಕ್ಯದಲ್ಲಿದೆ, ಬೆದರಿಸುವ ಪದ್ಧತಿಯನ್ನು ಬಿಟ್ಟು ಬಿಡು. ನಿನ್ನ ಕೈ ಕೆಳಗೆ ಕೆಲಸ ಮಾಡಕತ್ತಾರ, ಅವ್ರನ್ನ ಪ್ರೀತಿಸು. ಅವನೇನು ಮಾಡಬೇಡ, ನಿನಗೇನು ದೇವರು ಹಾಳು ಕೊಟ್ಟಾನ ಅಂತ ಹೇಳಿ ಜಾಸ್ತಿ ಏನು ಮಾಡಬೇಡ. ಅವ್ರನ್ನ ಗದರಿಸೋದು ಮಾಡಕ್ಕೆ ಹೋಗ್ಬೇಡ. ನಿಮ್ಮ ಮಕ್ಕಳನ್ನು ಅಷ್ಟೇ. ಅನೇಕರು ಏನು ಮಾಡೋದಂದ್ರೆ, ಮಕ್ಕಳನ್ನ ಏನು ಮಾಡ್ತಾರೆ, ಜಾಸ್ತಿ ಗದರಿಸ್ತಾರೆ, ಜಾಸ್ತಿ ಪ್ರೀತಿನೂ ಮಾಡಬಾರ್ದು ಅದೇ ಪ್ರಕಾರ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ, ಜಾಸ್ತಿ ಪ್ರೀತಿ ಕೊಟ್ಟರೆ
ಕೈ ತಪ್ಪಿ ಹೋಗುತ್ತೆ. ಅಲ್ಲೆಲ್ಲ ಜಾಸ್ತಿ ಬೆದರಿಸಿದ್ರು ಕೈ ತಪ್ಪಿ ಹೋಗುತ್ತೆ. ಯಾಕಂದ್ರೆ ಈಗಿನ ಕಾಲ ಮಕ್ಕಳು ತುಂಬಾ ಸೂಕ್ಷ್ಮ. ಆಮೇಲೆ ಒಂದನ್ನ ತಗೊಳಂಗಿಲ್ಲ. ಅಲ್ಲೆಲ್ಲೋ ಒಂಚೂರು ಮಾತಾಡ್ಬಿಟ್ರೆ ಯಾಕ ಅಂತ ಹೋಗ್ಬಿಡ್ತಾವ ಮನೆ ಬಿಟ್ಟು. ಈಟಿಟ್ಟಿರ್ತಾವ, ಮನೆ ಬಿಟ್ಟು ಹೋಗಿರ್ತಾವ. ಅಲ್ಲೆಲ್ಲ ಮೊನ್ನೆ ಯಾವುದೋ ಒಂದು ಹುಡುಗ ಹಂಗೆ ಹೋಗ್ಬಿಟ್ಟೈತಂತೆ. ಯಾವುದೊಂದು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟೈತಿ. ಏನಂತ ಹೇಳಿದ್ರೆ, ನಮ್ಮ ಅಪ್ಪ ನಮ್ಮನ್ನು ಕಂಡೀಷನ್ ಮಾಡ್ತಾರ್ರಿ, ಮೊಬೈಲ್ ನೋಡ್ಬಾರ್ದು ಅಂತಾರ್ರಿ, ಅವ್ರ ಮೇಲೆ ಕೇಸ್ ತಗೊಳ್ರಿ ಅಂತ ಹೋಗಿ ನಿಂತೈತಂತ. ಸಣ್ಣ ಹುಡುಗ, ಆಮೇಲೆ 3ನೇ ಕ್ಲಾಸ್ ಓದೋ ಹುಡುಗ. ಅಲ್ಲೆಲ್ಲ ಅಪ್ಪನ ಮನ ಮೇಲೆ ಕೇಸ್ ಕೊಡೋಕೆ ಹೋಗೈತಿ. ಹೆಂಗೈತಿ ನೋಡ್ರಿ ಜಗತ್ತು. ಅಲ್ಲೆಲ್ಲೂಯ್ಯ. ನಮ್ಮ ಅಪ್ಪ ಅಮ್ಮ ನನ್ನನ್ನು ಬೈತಾರ್ರಿ, ನನ್ನನ್ನು ಹೊಡಿಲಿಕ್ಕೆ ಬರ್ತಾರ್ರಿ. ಇನ್ನೂ ಹೊಡಿಲಿಕ್ಕೆ ಬರ್ತಾರ್ರಿ. ಮೊಬೈಲ್ ಕಸ್ಕೊಳ್ತಾರ್ರಿ, ಮೊಬೈಲ್ ನೋಡ್ಬಾರ್ದು ಅಂತಾರ್ರಿ, ಕೇಸ್ ಹಾಕ್ರಿ ಅವ್ರ ಮೇಲೆ ಅಂತ ಹೋಗಿ ನಿಂತಾನ. ಅದೊಂದು ನ್ಯೂಸ್ ಬಂದಿತ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಹೆತ್ತವರು ಕೂಡ ಮಕ್ಕಳಿಗೆ ಏನು ಮಾಡಬಾರ್ದು ಅಂತ ವಾಕ್ಯದಲ್ಲಿ ಇದೆ. ಅದೇ ಎಫೆಸಿ ಪುಸ್ತಕದಲ್ಲಿ 6ನೇ ಅಧ್ಯಾಯ 4ನೇ ವಚನ ಓದ್ರಿ. ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನ ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಉಪದೇಶವನ್ನು ಮಾಡತಕ್ಕದು ಒಳ್ಳೆಯದು. ಆಮೇನ್. ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ ವಾಕ್ಯ. ದೇವರ ವಾಕ್ಯ ಒಂದೊಂದು ಇಷ್ಟಕರವಾದ ವಾಕ್ಯಗಳು. ದೇವರು ಹೇಳಿದಾನೆ, ತಂದೆಗಳೇ ಅಂದ್ರೆ ಹೆತ್ತವರೇ, ನಿಮ್ಮ ಮಕ್ಕಳನ್ನ ಏನ್ ಮಾಡ್ಬೇಡ್ರಿ, ಕೋಪ ಎಬ್ಬಿಸ್ಬೇಡ್ರಿ, ಸಿಟ್ಟು ತರಿಸ್ಬೇಡ್ರಿ. ನಿಮ್ಮ ಮಕ್ಕಳಿಗೂ ಸಿಟ್ಟು ಬರತ್ತಂತ ಆಗ್ತದ್ರಲ್ಲಿ. ಆಮೇಲೆ ಅಲ್ಲೆಲ್ಲೂಯ್ಯ. ಮಕ್ಕಳಿಗೂ ಕೂಡ ಏನ್ ಬರತ್ತಂತೆ, ಕೋಪ ಬರುತ್ತಂತೆ. ಅದಕ್ಕೆ ಅವ್ರಿಗೆ ಸಿಟ್ಟು ತರಿಸ್ಬೇಡ್ರಿ, ಬೆದರಿಸ್ಬೇಡ್ರಿ. ಏನ್ ಮಾಡ್ರಿ, ದೇವರು ಕಳಿಸಿಕೊಟ್ಟ ಆ ಒಂದು ಬಾಳ ಶಿಕ್ಷೆಯನ್ನು ಮಾಡ್ರಿ, ಉಪದೇಶವನ್ನ ಮಾಡ್ರಿ. ಎಷ್ಟು ಚೆನ್ನಾಗಿದೆ ವಾಕ್ಯ. ಅಲ್ಲೆಲ್ಲೂಯ್ಯ. ಸಮ್ಟೈಮ್ಸ್ ನಾವೇ ನಮ್ಮ ಮಕ್ಕಳು ತಪ್ಪು ಮಾಡ್ಲಿಕ್ಕೆ, ದಾರಿ ತಪ್ಪು ಹೋಗ್ಲಿಕ್ಕೆ ಕಾರಣವಾಗಿರ್ತೇವೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಹೆತ್ತವರು ನಾವು ಮಕ್ಕಳನ್ನ ಏನ್ ಮಾಡ್ಬೇಕು, ಜಾಸ್ತಿ ಗದರಿಸಬಾರ್ದು. ಗದರಿಸ್ಬೇಕು. ಬೆತ್ತ ಹಿಡಿಯದ ಪಿತ ಮಗನಿಗೆ ಶತ್ರುನೂ ಆಗ್ತಾನೆ, ಹಂಗೂ ವಾಕ್ಯ ಇದೆ. ಆಮೇಲೆ ಹಂಗಾಗಿ ಜಾಸ್ತಿ ಪದೇ 24 ಗಂಟೆ ಕೋಪ ತೋರಿಸ್ಬೇಡ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ. ಅವನು ಬೇಸರಾಗಿ ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ ಕಾರಣ ಕೋಪವನ್ನ ತರಿಸಬೇಡ್ರಿ. ಅಲ್ಲೆಲ್ಲೂಯ್ಯ. ವಾಕ್ಯದಲ್ಲಿ ಈಗಾಗಲೇ ನಾವು ನೋಡಿದ್ದೇವೆ. ಎಫೆಸಿ ಪುಸ್ತಕ 6ನೇ ಅಧ್ಯಾಯ 9ನೇ ವಚನದಲ್ಲಿ, ನಿಮ್ಮ ಕೈ ಕೆಳಗೆ ಇದ್ದವರಿಗೆ ಬೆದರಿಕೆನ ಹಾಕಬಾರ್ದು. ನಿನ್ನ ಕಂಟ್ರೋಲ್ನಲ್ಲಿ ಇದ್ದಾರೆ ಅಂತ ಹೇಳಿ ಜಾಸ್ತಿ. ಯಾಕಂದ್ರೆ ಈಗಿನ ಕಾಲದಲ್ಲಿ, ಈಗಿನಲ್ಲ ಯಾವಾಗಲೂ ಗಂಡನ ಮೇಲೆ ಸಿಟ್ಟಿತ್ತ ಮಕ್ಕಳನ್ನ ಹಾಕಿ ಹೊಡೆಯೋದು. ಆಮೇಲೆ ಅಲ್ಲೆಲ್ಲೂಯ್ಯ. ನನಗೆ ಮೊನ್ನೆ ಒಬ್ರು ಹೇಳಿದ್ರು, ಫೋನ್ ಮಾಡಿ, ಅಪ್ಪ ಏನು ಮಾಡ್ಬೇಕು, ಗಂಡ ಹೆಂಡತಿ ಜಗಳ, ಅದಕ್ಕೆ ಹೆಂಡತಿನ ದಾರಿ ತರಬೇಕಂದ್ರೆ ಅವ್ನು ಎಷ್ಟೋ ಪ್ರಯತ್ನ ಮಾಡ್ತಿದ್ದಾನೆ, ಆಗ್ತಾ ಇಲ್ಲ. ಕೊನೆಗೆ ಹಂಗೆ ಹಿಂಗೆ ಮಾಡಿ ಏನೋ ಮಾಡಿ ಒಟ್ಟ ಸಮಾಧಾನ ಪಡಿಸಿದ. ಆದರೆ ಆ ಹುಡುಗಿ, ಆ ಒಂದು ಹೆಣ್ಮಗಳು ಏನು ಮಾಡಿದ್ಲು ಅಂದರೆ, ತನ್ನ ಮಗಳಿಗೆ ಇನ್ನು ಕೇವಲ 3 ವರ್ಷ ಆಗಿಲ್ಲ ಮಗುಗೆ. ಎಷ್ಟು ವರ್ಷ ಆಗಿಲ್ಲ? 3 ವರ್ಷ ಆಗಿಲ್ಲ. ಆ ಮಗು ಹತ್ರ ಹೋಗಿ ಕುತ್ಕೊಂಡು, ನಾಳೆ ನಾ ಇಲ್ಲ ಅಂದ್ರೆ ನೀನು ಬದುಕ್ತೀಯಲ್ಲ, ಅಮ್ಮ ಬೇಕಂತ ನೀ ಕೇಳೋಂಗಿಲ್ಲಲ್ಲ, ಅಮ್ಮ ಸತ್ತು ಹೋದ್ರೆ ನೀನು ಚೆನ್ನಾಗಿರ್ಬೇಕು, ಅಮ್ಮ ಹಿಂಗೆಲ್ಲ ಹೋಗ್ಬಿಟ್ರೆ ನೀನು ಆರಾಮಾಗಿರ್ಬೇಕು ಅಂತೇಳಿ ಹೇಳಕತ್ತಲ್ಲ. ಆಮೇಲೆ ಹೆತ್ತವಳು ಯಾರಿಗೆ? ಎಷ್ಟು ವರ್ಷ? ಅದಕ್ಕೆ ಏನು ಗೊತ್ತಾಗತ್ತೆ? ಅದಕ್ಕೇನೋ ತಿಳುವಳಿಕೆ ಇರ್ತಾವ, ಅದಕ್ಕೇನೋ ಅರಿವು ಇರ್ತಾವ. ಅಂತ ಮಗು ಹತ್ರ ಹೋಗಿ ಹಂಗ ಆಡ್ತಾ ಇದ್ರು. ಅಲ್ಲೆಲ್ಲೂಯ್ಯ. ಮತ್ತೆ ಇನ್ನೊಂದು ದಿನ ಹೇಳ್ತಾ ಇದ್ರು, ನಿಮ್ಮ ಅಪ್ಪನಂಗೆ ಆಗ್ಬಿಡ್ಬೇಡ, ನಿಮ್ಮ ಅಪ್ಪನಂಗೆ ಇರಬೇಡ, ಸುಮ್ಮನೆ ಹೊಡಿತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅದಕ್ಕೇನೋ ಗೊತ್ತಾಗತ್ತ, ನಿಮ್ಮ ಅಪ್ಪ ಹಂಗೆ ಮಾಡ್ದೆ, ನಿಮ್ಗೆ ಏನೋ ಅರ್ಥ ಆಗತ್ತ. ಅಲ್ಲೆಲ್ಲೂಯ್ಯ. ನಾವೇ ನಮ್ಮ ಮಕ್ಕಳನ್ನ ಏನು ಮಾಡ್ತಿರ್ತೀವಿ, ಗಂಡ ಹೆಂಡತಿ ಜಗಳದಲ್ಲಿ ಮಗುನ ಏನು ಮಾಡ್ತಾ ಇರ್ತೀವಿ, ಹಾಕಾಗಿ ಹೊಡಿಯೋದು ಸಿಕ್ಕಾಪಟ್ಟು. ಅದು ಹೆಣ್ಮಕ್ಳು ಜಾಸ್ತಿ. ಹೆಣ್ಮಕ್ಳಿಗೆ ಏನಿರದ ಮಕ್ಕಳನ್ನ ಹೊಡೆಯೋ ಗುಣ ಜಾಸ್ತಿ. ಇದರಲ್ಲಿ ಎಲ್ಲರ ಮೇಲೆ ಸಿಟ್ಟನ್ನು ತೊಗೊಂಬಂದು ಏನು ಮಾಡೋದು, ಆಮೇಲೆ ಉಣಿಸುವಾಗ, ತಿನ್ನಿಸುವಾಗ, ಮಲಗಿಸುವಾಗ. ಕೆಲವೊಬ್ಬರೆಲ್ಲ ಇರ್ತಾರೆ, ಯಾಕಪ್ಪ ಅಂತ ಇರಿಟೇಷನ್ ಆಗಿಬಿಡುತ್ತೆ ನಮಗೆ. ಅಲ್ಲೆಲ್ಲೂಯ್ಯ. ಆದ್ರೂ ಅಳಬೇಡ, ಬಾಯಿ ಮುಚ್ಚು ಇನ್ನೂ ಜಾಸ್ತಿ ಹೊಡಿಯೋದು. ಮಲಗಂತ ಹೊಡಿಯೋದು, ತಿನ್ನು ಅಂತ ಹೊಡಿಯೋದು. ಸಿಟ್ಟು ಮಗು ಮೇಲೆ ಇಲ್ಲ, ಗಂಡನ ಮೇಲೆ ಇರುತ್ತೆ. ಅಲ್ಲೆಲ್ಲೂಯ್ಯ. ಅದೆಲ್ಲ ತೀರಿಸ್ಕೊಳ್ಳೋದು ಯಾರು? ಪಾಪ, ಏನು ಗೊತ್ತಿಲ್ಲದ ಮಗು. ಅದಕ್ಕೆ ದೇವ್ರ ವಾಕ್ಯದಲ್ಲಿದೆ, ಬೆದರಿಸ್ಬೇಡ್ರಿ. ದೇವ್ರು ಬೆದರಿಸಲೇ ಬೇಡ್ರಿ ಅಂತಾನೆ. ನಾವೇನು ಮಾಡ್ತೀವಿ, ಯಾಕೆ ಜೀವ ಹಿಂಡುತ್ತೀವಿ. ಅಲ್ಲೆಲ್ಲೂಯ್ಯ. ಸೊ ದಯವಿಟ್ಟು ನಮ್ಮ ಕೆಳಗಿರುವಂಥವ್ರನ್ನ ನಾವು ಬೆದರಿಸಬಾರ್ದು. ನಮ್ಮ ಮೇಲೆ ಇರುವಂಥ ದೇವರು ನಮ್ಮನ್ನು ಬೆದರಿಸ್ತಾನ, ನಮ್ಮನ್ನು ಶಿಕ್ಷಿಸ್ತಾನ, ನಮ್ಮನ್ನು ಪ್ರೀತಿಸ್ತಾ ಇದ್ದಾನವ, ನಮ್ಮನ್ನು ಕ್ಷಮಿಸ್ತಾ ಇದ್ದಾನಲ್ಲ.
ನಮ್ಮನ್ನ ನಡೆಸ್ತಾ ಇದ್ದಾನಲ್ಲ, ನಮ್ಮನ್ನ ಪೋಷಿಸ್ತಾ ಇದ್ದಾನಲ್ಲ, ಅದೇ ಪ್ರಕಾರ ನಮ್ಮ ಕೆಳಗಿರುವಂತವ್ರನ್ನ ಕೂಡ ನಾವು ಅದೇ ರೀತಿ ನೋಡ್ಬೇಕು. ಅಲ್ಲೆಲ್ಲೋಯ್ಯ. ಆದ ಕಾರಣ ಬೆದರಿಸುವಂಥವ್ರು ಏನ್ ಮಾಡ್ಬಿಡು, ನೀನು ಬಿಟ್ಟು ಬಿಡು. ಅಲ್ಲೆಲ್ಲೋಯ್ಯ. ವಾಕ್ಯದಲ್ಲಿ ನೋಡ್ತೀವಿ, ಮತ್ತಾಯನ ಪುಸ್ತಕ 5ನೇ ಅಧ್ಯಾಯ 40ನೇ ವಚನ. ಮತ್ತಾಯನ ಪುಸ್ತಕ 5ನೇ ಅಧ್ಯಾಯ 40ನೇ ವಚನ. ವ್ಯಾಜ್ಯವಾಡಿ ಇರುವವನಿಗೆ ನಿನ್ನ ಮೇಲಂಗಿನ ಏನ್ ಮಾಡು, ನೀನು ಮೇಲಂಗಿನ ಏನ್ ಮಾಡ್ಬೇಡ, ಬೇಡ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ನಿನ್ನ ಹತ್ರ ಅವನ ಎದಕ್ ಬಂದಾನ? ಜಗಳಕ್ಕ ಅಂತ ಬಂದಾನ. ನಿನ್ನ ಹತ್ರ ಎದಕ್ ಬಂದಾನ? ಅವನು ಜಗಳ ತೆಗಿಬೇಕು ಅಂತ ಬಂದಾನ. ಅಲ್ಲೆಲ್ಲೂಯ್ಯ. ಜಗಳ ತೆಗೆದು ನಿನ್ನ ಹತ್ರ ಏನ್ ಮಾಡ್ಬೇಕು, ಕಿತ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾನ. ಹಂಗ ಬಂದವನಿಗೆ ಅವನ್ ಜಗಳ ಮಾಡಕ್ ಬಂದಾನ ಅಂತ ಗೊತ್ತಿದ ಮೇಲೆ ನೀನೇ ಏನ್ ಮಾಡೋಡ್ಬೇಕು? ನೀನೇ ಬಿಚ್ಚಿ ಕೊಟ್ಟು ಹೋಗಪ್ಪ, ನಮಗೆ ಜಗಳ ಬರ. ಆಮೇಲೆ ಮತ್ತೆ ತಿರುಗಿ ಬರೋಂಗಿಲ್ಲ, ಕೆಣಕ್ಲಿಕ್ಕೆ ಬರೋಂಗಿಲ್ಲ, ಜಗಳಕ್ಕೆ ಬರೋಂಗಿಲ್ಲ. ನೀನು ಯಾವಾಗ ಅದಕ್ಕೆಲ್ಲದಕ್ಕೂ ಬಾ ನೋಡ್ತೀನಿ, ಬಾ ನೋಡ್ಕೊಳ್ತೀನಿ ಅದು ನಿಂತ್ಕೊಳ್ತೀಯ, ಜಾಸ್ತಿ ಆಗ್ತಾ ಇರುತ್ತೆ. ಆದ್ರೆ ಬರುವವನಿಗೆ ಸಮಾಧಾನವಾಗಿ ನೀನೇ ಕೊಟ್ಟು ಬಿಡು. ಏನ್ ಮಾಡ್ತಾನ? ಬಿಡು ಅಂತ ದೇವರು. ಜಗಳ ಮಾಡಿ ಕಿತ್ಕೋಬೇಕಂತ ಬರೋವನಿಗೆ ನೀನೇ ಕೊಟ್ಟು ಬಿಡು. ಅಲ್ಲೆಲ್ಲೂಯ್ಯ. ಒಳಂಗೇನು ಕಿತ್ಕೊಳಕ್ ಬರಕತ್ತಾನ, ನಿನ್ನ ಮೇಲೆ ಹಿಂಗೇನು ಕಿತ್ತಿ ಕೊಟ್ಟು ಬಿಡು. ತಗೊಂಡು ಹೋಗಪ್ಪ, ಒಳ್ಳೇದಾಗಿ. ಆಮೇಲೆ ನಿಜವಾಗಳು ಈ ಗುಣಗಳು ದೇವರ ಮಕ್ಕಳಿಗೆ ಬೇಕು. ಅಲ್ಲೆಲ್ಲೂಯ್ಯ. ಬಾ ನೋಡ್ಕೊಳ್ತೀನಿ ಅಂತ ದಯವಿಟ್ಟು ಹೋಗ್ಬೇಡಿ. ಅಲ್ಲೆಲ್ಲೂಯ್ಯ. ಇದೆಲ್ಲ ಬಿಡಬೇಕು ನಾವು. ಇಂಥ ಗುಣಗಳನ್ನ ಏನ್ ಮಾಡ್ಬೇಕು? ನಾವು ಬಿಡಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ವಾಕ್ಯದಲ್ಲಿ ನೋಡಿದ್ದೇವೆ, ಯಾಜಕ ಕಾಂಡ 23ನೇ ಅಧ್ಯಾಯ, ಲೆವಿಟಿಕಸ್ ಯಾಜಕ ಕಾಂಡ 23ನೇ ಅಧ್ಯಾಯ 22ನೇ ವಚನ. ನಿಮ್ಮ ದೇಶದ ಪೈರನ್ನು ಕೊಯ್ಯುವಾಗ ಹೊಲಗಳ ಮೂಲೆಗಳಲ್ಲಿರುವುದನ್ನೆಲ್ಲ ಕೊಯ್ಯಬಾರದು ಮತ್ತು ಹಕ್ಕಲಾಯಬಾರದು. ಇವನ್ನು ಬಡವರಿಗೋಸ್ಕರವೂ ಪರದೇಶದವರಿಗೋಸ್ಕರವೂ ಬಿಟ್ಟು ಬಿಡಬೇಕು. ಹಲ್ಲೆಲೂಯಾ. ಬಡವರಿಗೋಸ್ಕರನು, ದಿಕ್ಕಿಲ್ಲದ ಪರದೇಶಿಗಳಿಗೋಸ್ಕರನು ಬಿಟ್ಟು ಬಿಡ್ರಿ. ಇದು ಸುಮಾರು ವಾಕ್ಯದಲ್ಲಿ ಮೋಶೆ ಈ ವಾಕ್ಯಗಳನ್ನು ಬರೆದ. ಬಿಡು, ಬಿಟ್ಟು ಬಿಡು. ಮರದಲ್ಲಿ ಫಲಗಳು ಬರುತ್ತಾ, ಕೆಲವೊಂದು ಬಿಟ್ಟು ಬಿಡು. ಪರಿಪೂರ್ಣವಾಗಿ ಖಾಲಿ ಮಾಡಬಾರದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತದು? ನಾವು ಈ ಕಾಣಿಕೆ ಹಾಕ್ತಾ ಇರ್ತೀವಿ. ಸೊ ಈ ಕಾಣಿಕೆ ಎಲ್ಲ ನಾವು ಲೆಕ್ಕ ಮಾಡಬೇಕು. ಸೊ ಎಲ್ಲ ನಾವೇನು ಮಾಡ್ತೀವಿ? ತಗೊಳ್ತೀವಿ. ಆದರೂ ಪರಿಪೂರ್ಣ ಖಾಲಿ ಮಾಡಿ ಇಡೋಂಗಿಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಈವನ್ ನೀವು ಏನಾದ್ರು ನಮ್ಮ ಕಾಣಿಕೆಗೆ ಡಬ್ಬಿ ಕೊಟ್ಟಿದ್ರು ಕೂಡ ನಾವು ಅದನ್ನೇನು ಮಾಡೋಂಗಿಲ್ಲ, ಖಾಲಿ ಮಾಡಿ ಕೊಡೋಂಗಿಲ್ಲ. ಅಟ್ಲೀಸ್ಟ್ ಒಂದು 5 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ಹಾಕಿ ಏನು ಮಾಡ್ತೀವಿ? ನಾವು ಕೊಡುತ್ತೀವಿ. ಹಲ್ಲೆಲೂಯಾ. ಪರಿಪೂರ್ಣವಾಗಿ ಏನು ಮಾಡೋಂಗಿಲ್ಲ, ನಾವು ಖಾಲಿ ಮಾಡೋಂಗಿಲ್ಲ. ಯಾಕಂದರೆ ಅದನ್ನು ನಾವು ಬಡವರಿಗೆ ಬಿಡಬೇಕು. ಆ ಪದ್ಧತಿನೇ ನಾವು ಫಾಲೋ ಮಾಡ್ತಾ ಇರೋದು. ಆಮೇಲೆ ಹಲ್ಲೆಲೂಯಾ. ಹಳೆ ಕಾಲದಲ್ಲೇ ಚೆನ್ನಾಗಿ ಮಾಡ್ತಿದ್ರು, ಈಗೆಲ್ಲ ಅದೆಲ್ಲ ಇಲ್ಲ. ಹಲ್ಲೆಲೂಯಾ. ಹಳೆ ಕಾಲದಲ್ಲೆಲ್ಲ ಅಡಿಗೆ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ರು. ಎಲ್ಲರೂ ಊಟ ಮಾಡಿದ್ರು ಇನ್ನೂ ಇಬ್ಬರು ಊಟ ಮಾಡಬಹುದು, ಅಷ್ಟು ಮಟ್ಟಿಗೆ ಏನು ಮಾಡ್ತಿದ್ರು ಅವರು? ಉಳಿಸ್ತಿದ್ರು. ಯಾಕಂದ್ರೆ ಯಾವ ಗಳಿಗೆಯಲ್ಲಿ ಯಾರು ಮನೆಗೆ ಬರ್ತಾರಂತ ಹೇಳಲಿಕ್ಕೆ ಬರೋಂಗಿಲ್ಲ. ಹಾಗಾಗಿ 10 ಗಂಟೆಗೆ ಬರ್ಬೋದು, 12 ಗಂಟೆಗೆ ಬರ್ಬೋದು, ಊಟ ಮಾಡಿ ಬಂದಿರ್ಬೋದು, ಊಟ ಮಾಡದೆ ಬಂದಿರ್ಬೋದು. ಅಂಥ ಟೈಮ್ನಲ್ಲಿ ಏನು ಮಾಡ್ಬೋದು? ಬಂದವ್ರಿಗೆ ಬರ್ರಿ ಊಟ ಮಾಡಿರಿ, ಊಟ ಮಾಡಿದ್ರಲ್ಲ ಊಟ ಮಾಡಿರಿ ಅಂತೇಳಿ ಆ ಪದ್ಧತಿ ಇತ್ತು ಪ್ರಿಯ. ನಾವು ಹೋಗುವಾಗಲೇ ಕೆಲವೊಂದು ಅನೇಕ ಕಡೆಗಳಲ್ಲಿ ಮಾಡ್ತಿದ್ರು. ಬಂದ ತಕ್ಷಣ ಕೈಯಾಗಿ ನೀರು ಕೊಟ್ಟು ಕೈ ತೊಳ್ರಿ, ತಾಟ್ ಹಚ್ಚಿಬಿಡೋರು. ಊಟ ಮಾಡ್ತೀರಂತ ಕೇಳೋದೇ ಇಲ್ಲ. ಊಟ ಮಾಡ್ತೀರಂತ ಕೇಳೋದೇ ಇಲ್ಲ. ಎಷ್ಟು ಗಂಟೆಗೆ ಹೋಗ್ಲಿ, ನಮ್ಮ ಗ್ರಾಮಗಳ ಕಡೆ ನಾವು ಹೋಗಿರ್ತೀನಿ ಈಗಲೂ. ಹೋದ ತಕ್ಷಣ ನಾನು ಎಷ್ಟು ಗಂಟೆಗೆ ಹೋಗ್ಲಿ, ಅವ್ರು ಹೋದ ತಕ್ಷಣ ಕೈ ತೊಳಿಲಿಕ್ಕೆ ನೀರು ಕೊಟ್ಟು ತಾಟ್ ತೊಗೊಂಬಂದು ಮುಂದಿಟ್ಟು ಊಟ ಮಾಡ್ರಿ. ಇಲ್ರಿ ಊಟ ಮಾಡೇ ಬಂದಿನ್ರಿ, ಊಟ ಮಾಡ್ರಿ, ಊಟ ಮಾಡ್ರಿ. ಇಲ್ರಿ ಬೇಡವೇ ಬೇಡ ಅಂತ ನಾನು ಹೇಳಿದ ಮೇಲೆ ತೊಗೊಂಡು ಹೋಗೋದು. ಆಮೇಲೆ ಹಲ್ಲೆಲೂಯಾ. ಯಾಕಂದರೆ ಅದೊಂದು ಪದ್ಧತಿಯಾಗಿತ್ತು. ಆದರೆ ಈಗೆಲ್ಲ ಹಂಗಿಲ್ಲ. ಟೀ ಮಾಡಲ್ಲ, ಕಾಫಿ ಮಾಡಲ್ಲ. ಆಮೇಲೆ ಹಲ್ಲೆಲೂಯಾ. ಅವ ಏನು ಮಾಡ್ತಾನೆ? ಏನು ಬೇಡ್ರಿ. ಆಮೇಲೆ ಈಗ ಕುಡಿದು ಬಂದರು, ಇಲ್ಲ ಪರವಾಗಿಲ್ಲ ಹೇಳಿ. ಆಮೇಲೆ ಹಲ್ಲೆಲೂಯಾ. ಸರಿ ಯಾವುದೋ ಒಂದು ಮಾಡ್ರಿ. ಆಮೇಲೆ ಯಾವುದೋ ಒಂದು ಮಾಡ್ರಿ. ಹಲ್ಲೆಲೂಯಾ. ಕೆಲವೊಂದು ಟೈಮ್ನಲ್ಲಿ ನಾವು ಬಯಸಿ ಹೋಗಿರ್ತೀವಿ ಕೆಲವೊಂದು ಮನೆಗಳಿಗೆ.
ಅಡಿಗೆ ಏನು ಮಾಡೋದು ಬೇಡ, ಈಗ ಹೋಗ್ತೀವಿ ಅಲ್ಲೇ ಊಟ ಮಾಡ್ಕೊಂಡು ಬಂದ್ಬಿಡತ್ತಂತ ಒಮ್ಮೊಮ್ಮೆ ನಾವು ನಂಬಿ ಏನು ಮಾಡಿರ್ತೀವಿ, ಹೋಗಿರ್ತೀವಿ. ಆವತ್ತು ಮುದ್ದಮ್ಮ ಅವ್ರು ಫೋರ್ಸ್ ಮಾಡೋದೇ ಇಲ್ಲ. ನಾವು ಯಥಾ ಪ್ರಕಾರ ಇಲ್ಲದೆ ಎಲ್ಲ ಮಾಡಿಟ್ಟು ಬಂದೀವಿ, ನಮ್ಮ ಪದ್ಧತಿ ಇರುತ್ತೆ. ಆಮೇಲೆ ಅಡಿಗೆ ಎಲ್ಲ ಇದೆ, ಎಲ್ಲ ರೆಡಿ ಇದೆ, ಎಲ್ಲ ಮಾಡಿಟ್ಟೆ ಬಂದೀವಿ ಅಂತ ಹೇಳಿರ್ತೀವಿ. ಅಲ್ಲೆಲ್ಲೂಯ್ಯ. ಆದರೆ ಸ್ವಲ್ಪ ಅವ್ರು ಫೋರ್ಸ್ ಮಾಡಿದ್ರೆ ಏನು ಮಾಡ್ತೀವಿ ನಾವು, ಊಟ ಮಾಡ್ತೀವಿ. ಆದರೆ ಅವರು ಪರವಾಗಿಲ್ಲ ಮಾಡ್ರಿ, ಇಲ್ಲ ಪರವಾಗಿಲ್ಲ ಬರ್ತೀವಿ ಅಂತ ಹೇಳಿದ್ರೆ ಸರಿ ಆಯ್ತು ತಗೊಳ್ಳಿ ಇನ್ನೊಂದು ನೋಡೋಣ ಅಂದ್ರೆ ಬಂದು ಬಿಡ್ತೀವಿ. ಆವಾಗ ನಾನು ಹೆಂಡತಿ ಬೈತಾ ಇರ್ತಾನೆ, ನಾ ಮಾಡ್ತಿದ್ದೆ ನೀವೇ ಕೆಡಿಸ್ತಿದ್ರಿ. ಅಲ್ಲೆಲ್ಲೂಯ್ಯ. ಸುಮ್ಮನೆ ಈಗ ಏನು ಮಾಡೋದು, ಏನು ಅನ್ನ ಸಾರು ಮಾಡಿದೆ ಹೇಳ್ತೋಗ್ತ ಅಂತೇಳಿ ರಾತ್ರಿ 10 ಗಂಟೆ ಮೇಲೆಲ್ಲ ಬಂದು ಏನು ಮಾಡಿದ್ವಿ ನಾವು, ಅಡಿಗೆ ಮಾಡಿ ಊಟ ಮಾಡಿದ್ವಿ. ಆಮೇಲೆ ಅಲ್ಲೆಲ್ಲೂಯ್ಯ. ನಂಬಿ ಹೋಗಿರ್ತೀವಿ ಕೆಲವೊಂದು ಕಡೆ, ಯಾಕಂದ್ರೆ ಹೆಂಗೂ ಹೊತ್ತಾಗಿರ್ತಾವ, ಊಟ ಮಾಡಿಸಿ ಕಳಿಸ್ತಾರೆ ಅನ್ನೋದು ಭರವಸೆದಲ್ಲಿ ನಾವೇನು ಮಾಡ್ತೇವೆ, ಹೋಗಿರ್ತೇವ. ಆದರೆ ಅವ್ರ ಪರಿಸ್ಥಿತಿನ ನೋಡ್ಬೇಕು. ಕೆಲವೊಂದು ಪರಿಸ್ಥಿತಿನಲ್ಲಿ ಮಾಡಿರ್ತಾರೆ, ಇರೋದಿಲ್ಲ ಅಂತ ಟೈಮ್ನಲ್ಲಿ ನಾವು ಏನು ಮಾಡ್ತೇವೆ, ಬೇಡ 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 ಅಂತ ಹೇಳಿ ಬಂದಿರ್ತೀವಿ. ಅಲ್ಲೆಲ್ಲೂಯ್ಯ. ಆಮೇಲೆ ಬಂದು ಊಟ ಮಾಡ್ಕೊಂಡು ಹೋಗಿರ್ತೀವಿ. ಅಲ್ಲೆಲ್ಲೂಯ್ಯ. ಸೊ ಬಡವರಿಗಾಗಿ, ದಿಕ್ಕಿಲ್ಲದವರಿಗಾಗಿ ಕೆಲವೊಂದನ್ನು ಬಿಡಬೇಕು ನಾವು, ಅದು ಅವ್ರ ಪಾಲು. ಅದನ್ನೂ ಸೇರಿ ನಾವೇನು ಮಾಡಬಾರ್ದು, ಅಲ್ಲೆಲ್ಲೂಯ್ಯ. ಹೊಲಗದ್ದೆ ಇದ್ದವ್ರು ದಯವಿಟ್ಟು ಸ್ವಲ್ಪ ಎಲ್ಲ, ಕೆಲವರು ಏನು ಮಾಡ್ತಾರಂದ್ರೆ ಒಂದು ಉಳಿಸೋಂಗಿಲ್ರಿ, ಆ ಮಣ್ಣನ್ನು ಕೆದ್ರಿ ಒಂದು ಕಾಲು ಬಿಡೋದು ಏನು ಮಾಡ್ತಾರೆ, ತಗೊಂಡೋಗಿ ಅವ್ರ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿ ನಿಲ್ಲೋದಿಲ್ಲ. ಅವ್ರ ಮನೇಲಿ ಏನಲ್ಲ ಸಮೃದ್ಧಿ ನಿಲ್ಲೋದಿಲ್ಲ. ಯಾವನು ತನ್ನ ಹೊಲದಲ್ಲಿ ಪಕ್ಷಿಗಳಿಗೋಸ್ಕರ, ಪ್ರಾಣಿಗಳಿಗೋಸ್ಕರ, ಬಡವರಿಗೋಸ್ಕರ, ದಿಕ್ಕಿರೋದಕ್ಕೋಸ್ಕರ ಸೈಡ್ ಎಲ್ಲಾದ್ರೂ ಬಿಡಾರಪ್ಪ ನಡೀತೈತಿ, ಯಾರ ದನ ಪನ ತಿನ್ನುತ್ತಾವ, ಮನುಷ್ಯರು ಯಾರ ಬಂದು ತಗೊಂಡು ಹೋಗ್ತಾರೆ ಬಿಡ್ರಿ ಅಂತ ಹೇಳ್ತಾ ನೋಡ್ರಿ, ಅವನ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿ ತೊಳಕುವಂಥದ್ದಾಗಿದೆ. ಆಮೇಲೆ ಬಡವರಿಗೆ ದಯೆ ತೋರಿಸ್ಬೇಕು. ವಾಕ್ಯದಲ್ಲಿ ನೋಡ್ತೀನಿ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಏನಂತೆ, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುತ್ತಾನೆ. ಆಮೇಲೆ ನಾವು ಬಡವರಿಗಂತ ಬಿಡೋದಲ್ಲ, ನಾವು ದೇವ್ರಿಗೆ ಸಾಲ ಕೊಟ್ಟ ಲೆಕ್ಕದಲ್ಲಿ ದೇವರು ಅದನ್ನ ಇಟ್ಕೊಳಂಗಿಲ್ಲ, ಇನ್ನೂ ಜಾಸ್ತಿ ನಮಗೇನ್ ಮಾಡ್ತಾನೆ, ಕೊಡುವಂತವನಾಗಿದ್ದಾನೆ. ಆಮೇಲೆ ಅದೆಲ್ಲ ದಯವಿಟ್ಟು ನಾವು ಬಡವರಿಗೆ ಏನ್ ಮಾಡ್ಬೇಕು, ನಾವು ಸಹಾಯ ಮಾಡಬೇಕು. ಇಲ್ಲ ಅಂತ ಬರುವವರಿಗೆ ನಾವೇನ್ ಮಾಡಬೇಕು, ಇಲ್ಲ ಅಂತ ಹೇಳಿ ಕಳಿಸಬಾರದು ಅಂತ. ಆಮೇಲೆ ಅದೆಲ್ಲೂಯ್ಯ. ಸಾಧ್ಯವಾದ್ರೆ ಏನ್ ಇದ್ದಿದ್ದನ್ನ ಏನ್ ಮಾಡ್ಬೇಕು, ನಾವು ಕೊಟ್ಟು ಕಳಿಸ್ಬೇಕು. ಅದೆಲ್ಲೂಯ್ಯ. ಒಂದು ಕತೆ ನನಗೆ ಬರ್ತಾ ಇದೆ, ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಒಬ್ಬ ಅಮ್ಮ ಹಂಗೆ ಕೊತ್ತಂಬರಿ, ತರಕಾರಿ, ಸೊಪ್ಪೆಲ್ಲ ಮಾರ್ಕೊಂಡು ಬರ್ತಾ ಇದ್ಲಂತೆ. ದಿನ ಬರ್ತಾ ಇದ್ಲು. ಅದೇ ಪ್ರಕಾರ ಬರುವಾಗ ಅಮ್ಮನ ಹತ್ರ ಒಬ್ಬ ಅಕ್ಕಿ ತೊಗೊಳ್ತಿದ್ಲಂತೆ. ಇದೆಷ್ಟು? 10 ರೂಪಾಯಿಗೆ 2 ರೀ, 10 ರೂಪಾಯಿಗೆ 3 ಕೊಡು. ಇಲ್ಲವಾಕ ನಮಗೆ ಬರೋಂಗಿಲ್ಲ. ಅದೆಲ್ಲ ಗೊತ್ತಿಲ್ಲ, ಕೊಡಲೇಬೇಕು. ಮತ್ತೆ 10 ರೂಪಾಯಿಗೆ 3 ಮಾಡಿ ಹಿಂಗೆ ಮಾಡಿ ತೊಗೊಂಡ್ಲಂತೆ. ಮತ್ತೆ ಒಂದು ಪಾಲಕ್ ಸೊಪ್ಪು, ಅದೇ ಅಷ್ಟು, ಅದು 5 ರೂಪಾಯಿ, 2 ರೂಪಾಯಿ ಕೊಡು. ಇಲ್ರಿ ಅಮ್ಮ, ಅದನ್ನೇ ನಾನು ಕೊಟ್ಟಿನಿ, ಕೊಟ್ರೆ ಕೊಡಿಲ್ಲ ಅಂದ್ರೆ ಕೊಡು. ಸರಿ ಆಯ್ತು ತಗೊಳ್ರಿ ಅಂತ ಆಗ ಏನು ಮಾಡ್ತಿದ್ಲು, ಕೊಟ್ಟು ಹೋಗ್ತಾ ಇರ್ತೀವಿ. ಹಿಂಗೆ ಜಗಳ ಮಾಡಿ ಯಾವಾಗ ಬಂದ್ರೂ ವ್ಯಾಜ್ಯ ಮಾಡಿ. ಅದಕ್ಕೆ ವ್ಯಾಪಾರಗಸ್ತರು 2 ರೂಪಾಯಿ ಜಾಸ್ತಿನೇ ಹೇಳಿರ್ತಾರೆ, ಯಾಕಂದ್ರೆ ಹಂಗೆ ಹೇಳಿದ್ರೆ ಹಿಂಗೆ ಬರ್ತಾರಂತೇಳಿ. ಇಲ್ಲಾಂದ್ರೆ ಕೈಯಿಂದ ಏನು ಮಾಡ್ಬೇಕಾಗತ್ತೆ, ಕೊಡಬೇಕಾಗತ್ತೆ. ಕೆಲವೊಬ್ರು ಅಯ್ಯೋ ನಾವು ಸುಳ್ಳು ಮಾತಾಡ್ತೀವಲ್ಲ, ಇದು ಹೆಂಗ್ರಿ ಅಂತಾರೆ. ಅದು ವ್ಯಾಪಾರದ ಯುಕ್ತಿ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಜನರ ಮುನ್ನೆ ವ್ಯವಹಾರ ಮಾಡುವಂಥ ಜ್ಞಾನ ಅದು. ಅಲ್ಲೆಲ್ಲೂಯ್ಯ. ಮೋಸ ಮಾಡೋದಂತ ಇಲ್ಲ. ಮೋಸ ಮಾಡೋದಂದ್ರೆ ಏನು ಗೊತ್ತೇನ್ರಿ, ಒಂದು ಹೇಳಿ ನಾಳೆಗೆ ಇಸ್ಕೊಳ್ಳೋದು. ಆದ್ರೆ ಇಷ್ಟು ಹೇಳಿ ನ್ಯಾಯವಾಗಿ ಅವ್ರು ತಗೊಂಡು ಹೋಗ್ತಾರೆ, ಅವರು ಖುಷಿಯಿಂದ ಹೋಗ್ತಾರೆ, ನಾವು ಸಮಾಧಾನ ತಗೊಳ್ಳೋದು ವ್ಯವಹಾರ ಅದು. ಆಮೇಲೆ ಅಲ್ಲೆಲ್ಲೂಯ್ಯ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲೆಲ್ಲೂಯ್ಯ. ಹಾಗಾಗಿ ಏನು ಮಾಡ್ತಿದ್ಲು, ಜಗಳ ಮಾಡಿ ಹೆಂಗೋ ತಗೊಂಡು ಹೋಗ್ತಿದ್ವಿ. ಆದರೆ ಅದೇ ಅಮ್ಮ ಒಂದಿನ ಬಂದಿದ್ಲು, ಇವಾಗ ಜಗಳ ಮಾಡಿ ಹಂಗೆ ಮಾಡಿ ತೊಗೊಂಡು ಹಿಂಗೆ 4 ಹೆಜ್ಜೆ ಬಿಡುವಂತ ತಲೆ ಸುತ್ತಿ ಹಂಗೆ ಕೆಳಗೆ ಬಿಡಕ್ಕೆ ಹೋದ್ಲಂತೆ. ಈಕಿ ಹೋಗಿ ಆಕಿನ ಹಿಡಿದ್ಲಂತೆ. ಯಾಕೆ ಊಟ ಗೀಟ ಮಾಡಿ ಬಂದಿಲ್ಲ? ಇಲ್ಲಮ್ಮ, ಇವತ್ತು ಅರ್ಜೆಂಟ್ ಆಯಿತು, ಟೈಮ್ ಆಗಿತ್ತು, ಇನ್ನೊಂದು 4 ಇತ್ತು, ಮಾರ್ಕೊಂಡು ಹೋಗಿ ನಾವು ಮಾಡೋಣ ಅಂತ ಹಂಗೆ ಬಂದುಬಿಟ್ಟಿನಿ ಅಂತ ಹೇಳಿದ್ಲು. ಹೌದನ? ಕುಂದ್ರು. ಯಾಕೆ ಮತ್ತೆ ಹಿಂಗೆ ದನಕೊಂಡು ಹೋಗ್ತಿ, ಸ್ವಲ್ಪ ಹೊಟ್ಟೆಗೆ ಏನೋ ಹಾಕೊಂಡು ಹೋಗಿ ಕುಂದ್ರು ಅಂತೇಳಿ ಕುಂದ್ರಿಸಿ, ನನ್ನ ಮನೆಯಲ್ಲಿ ಮಾಡಿದ ಇಡ್ಲಿ 4 ಇತ್ತಂತೆ, ಅದನ್ನು ಹಾಕೊಂಡು ತೊಗೊಂಡು ಏನು ಮಾಡ್ತಿದ್ರು ಅಂತ ಕೊಟ್ಲಂತೆ. ಹಾಗೆ ನಾ 4 ಇಡ್ಲಿ ತಿಂದು ನೀರು ಕುಡಿದು ದೇವ್ರ ಉಪಯೋಗ ಮಾಡಲಿ ಅಂತ ಹೇಳಿ ಹೋಗ್ಬಿಟ್ಲು ಅವನು. ಇದನ್ನ ಗಮನಿಸ್ತಾ ಇದ್ದ ಯಾರು, ಅವನ ಮಗ ಒಳಗೆ ಕುತ್ಕೊಂಡು ಗಮನಿಸ್ತಾ ಇದ್ದು. ತಿರುಗಿ ಬಂದ. ನೀನು ಆ ಅಕ್ಕಿ ಹತ್ರ 10 ರೂಪಾಯಿಗೆ ಎಷ್ಟು ಗೋಲಾಡಿದ್ವಿ, 10 ರೂಪಾಯಿಗೆ 3 ಕೊಡು ಅಂತ. ಏನು 2 ಕೊಟ್ಟರೆ ಇಸ್ಕೋಬೇಕಾಗಿತ್ತು. ನಿನಗೆ ಎಷ್ಟು ಲಾಸ್ ಗೊತ್ತನ್ನ? ಈಗ ಒಂದು ಇಡ್ಲಿ 5 ರೂಪಾಯಿ ಅಂತ ಹಾಕ, ಒಂದು ಇಡ್ಲಿ 5 ರೂಪಾಯಿ ಅಂತ ಹಾಕ. 4 ಇಡ್ಲಿ ತಿಂದು ಹೋಗ್ಯಾಳ ಅಮ್ಮ. ಎಷ್ಟಾಯ್ತು? 20 ರೂಪಾಯಿ. 10 ರೂಪಾಯಿ, 2 ರೂಪಾಯಿ ಶಾಣೆತನ ಮಾಡಿಕೊಂಡು 20 ರೂಪಾಯಿ ಕಳ್ಕೊಂಡು ನೋಡು ನೀನು ಅಂತ ಮಗ ಆಕೆಗೆ ಹೇಳಿದ್ನಂತೆ. ಅದಕ್ಕೆ ಅಮ್ಮ ಹೇಳಿದ್ನಂತೆ, ಅದು ವ್ಯವಹಾರ.
ಅದೇನದು ವ್ಯವಹಾರವಾಗಿ ನೋಡ್ಬೇಕು. ಇದು ಧರ್ಮ. ಇದು ಏನದು ಧರ್ಮ. ಇಲ್ಲದವರು ಕೊಡೋ ಧರ್ಮ ಕಣೋ. ಹಲ್ಲೆಲೂಯಾ. ಕಷ್ಟದಲ್ಲಿದ್ದವರು ಸಹಾಯ ಮಾಡೋದು ಧರ್ಮ. ಅದು ನಾವು ಮಾಡಬೇಕು. ಆದ್ರೆ ಅದು ನಾನು ತಗೊಳ್ಳೋಂಥ ವ್ಯವಹಾರ. ಹಲ್ಲೆಲೂಯಾ. ವ್ಯವಹಾರದಲ್ಲಿ ನಾನು ವ್ಯವಹಾರಕನಾಗಿ ಇರಬೇಕು. ಆದ್ರೆ ಧರ್ಮ ಮಾಡೋದ್ರಲ್ಲಿ ವ್ಯವಹಾರವನ್ನು ನಾವು ನೋಡಬಾರದು. 10 ರೂಪಾಯಿ ಕೊಟ್ರೆ 10 ರೂಪಾಯಿ ಬರುತ್ತೆ ನೋಡಿದ್ರೆ ಅದು ವ್ಯವಹಾರ ಆಗ್ಬಿಡತ್ತೆ. ಹಲ್ಲೆಲೂಯಾ. ಅದು ಧರ್ಮ. ಅದನ್ನ ಹಾಕಿ ಕೊಡ್ಲಿಲ್ಲ, ಹಾಕಿ ಕೊಡುವಾಗ ದೇವರನಿಗೆಲ್ಲ ಕೊಡ್ತಾನೆ ಕೊಡು. ಆಮೇಲೆ ಅಲ್ಲಿ ಅರ್ಥ ಆಯ್ತಲ್ಲ. ನಾವು ಬಡವರಿಗೆ ಏನ್ ಮಾಡ್ಬೇಕು? ನಾವು ದಯ ತೋರಿಸ್ಬೇಕು. ಅದಕ್ಕೆ ಬಿಡ್ರಿ ಅಂತ ದೇವರೇ ಹೇಳಿದಾನೆ. ಕೆಲವೊಂದು ಹೊಲದಲ್ಲಿ ಕೆಲಸ ಮಾಡ್ತಾರೆ, ಕೆಲವೊಂದು ಬಿಡ್ರಿ. ಇಲ್ಲದವ್ರ ಮುಂದೆ ಕೇಳುವಾಗಲ ಒಂದು 10 ರೂಪಾಯಿ ಹೋದ್ರೆ ಹೋಗ್ಲಿ, ಕಡಿಮೆ ರೊಕ್ಕದಲ್ಲಿ ಕೊಡ್ರಿ. ಯಾಕಂದ್ರೆ ಅದಕ್ಕೆ ದೇವರ ಪ್ರತಿಫಲವನ್ನು ಏನ್ ಮಾಡ್ತಾನೆ? ನಮಗೆ ಕೊಡುತ್ತಾನೆ. ಅದಕ್ಕೆ ಕೆಲವೊಂದು ಕಾರ್ಯಗಳನ್ನು ಬಿಟ್ಟು ಬಿಡಬೇಕು ಇವತ್ತು. ಆಮೇಲೆ ಅಲ್ಲಿ ಕೊಂಡಿದಾಗ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಏಷಯನ ಗ್ರಂಥ 2ನೇ ಅಧ್ಯಾಯ 22ನೇ ವಚನ. ಏಷಯನ ಗ್ರಂಥ 2ನೇ ಅಧ್ಯಾಯ 22ನೇ ವಚನ. ಉಸಿರು ಮೂಗಿನಲ್ಲಿರುವ ತನಕ ಬದುಕುವ ನರಮನುಷ್ಯನನ್ನು ಬಿಟ್ಟು ಬಿಡಿರಿ, ಅವನು ಯಾವಾಗ ಗಣನೆಗೆ ಬಂದಾನು. ಯಾರನ್ನು ಬಿಟ್ಟು ಬಿಡ್ರಿ? ಯಾರನ್ನು ಬಿಟ್ಟು ಬಿಡ್ರಿ? ನರ ಮನುಷ್ಯನನ್ನು ಬಿಟ್ಟು ಬಿಡ್ರಿ. ಎಲ್ಲಿ ತನಕ ಅವನ ಆಟ, ಎಲ್ಲಿ ತನಕ ಅವನ ಮಾತು? ಉಸಿರಿರುವ ತನಕ ಮಾತ್ರ. ಆಮೇಲೆ ಇಲ್ಲ. ಅವನನ್ನು ನಂಬುವುದನ್ನ ಏನ್ ಮಾಡು? ನೀನು ಬಿಟ್ಟು ಬಿಡು. ನರ ಮನುಷ್ಯನ ನಂಬೋದನ್ನ ಏನ್ ಮಾಡ್ಬೇಡು, ಬಿಡು. ಕೆಲವೊಂದು ಟೈಮ್ನಲ್ಲಿ ನಾವು ಅವನ್ನೇ ಜಾಸ್ತಿ ನಂಬಿರ್ತೀವಿ, ಜಾಸ್ತಿ ನಂಬುದು. ಹಲ್ಲೆಲೂಯಾ. ದೇವರ ಮಾತಿಗಿಂತ ಸೇವಕರ ಮಾತಿಗೆ ದೊಡ್ಡದನ್ನೋರು ನಂಬೋರು ಇರ್ತಾರೆ. ಆಮೇಲೆ ದೇವರ ಮಾತಿಗಿಂತ ಸೇವಕರ ಮಾತೇ ಶ್ರೇಷ್ಠ. ದೇವರೇ ಮಾತಾಡೋರು ನಂಬಂಗಿಲ್ಲ, ಸೇವಕರು ಮಾತಾಡೋರು ನಂಬುತ್ತಾರೆ. ಆದ್ರೆ ದೇವರು ಹೇಳಿದ್ದಾನೆ, ನರ ಮನುಷ್ಯನ ಮಾತುಗಳನ್ನು ಏನ್ ಮಾಡೋದು? ನಂಬಬೇಡ, ಬಿಟ್ಟು ಬಿಡು ಅಂತಾನೆ. ಅಲ್ಲೆಲ್ಲೂಯ್ಯ. ನಾನು ಮನುಷ್ಯನ ನಂಬಿ ಏನ್ ಮಾಡಬೇಡ, ನೀನು ಮೋಸ ಹೋಗಬೇಡ. ಆಮೇಲೆ ಅಲ್ಲೆಲ್ಲೂಯ್ಯ. ಮನುಷ್ಯ ಉಸಿರಿರುವ ತನಕ ಮಾತ್ರ, ನೆನಪಿರುವ ತನಕ ಮಾತ್ರ. ಯೋಸೇಪ ಸೆರೆಮನೆಯಲ್ಲಿದ್ದ. ಯೋಸೇಪ ಎಲ್ಲಿದ್ದ? ಅವಾಗ ಸೆರೆಮನೆಯಲ್ಲಿ ಜೊತೆಗಿದ್ದ ಇಬ್ಬರಿಗೆ ಏನ್ ಬಂತು? ಕನಸು ಬಂತು. ಕನಸು ಕಂಡು ತುಂಬಾ ಕಳವಳವಾದರು. ತುಂಬಾ ಕಳವಳ. ಇಬ್ಬರು ಮುಖ ನೋಡಕ್ ಆಗ್ತಾ ಇಲ್ಲ. ಅವಾಗ ಯೋಸೇಪ ಕೇಳಿದ್ದಂತೆ, ಏನಾಯ್ತು? ಇಲ್ಲ, ನನಗೊಂಥರ ಕನಸು ಬಂತು, ಆದ್ರೆ ಅದು ಏನಂತ ತಿಳಿಯುವಲ್ಲ ನನಗೆ, ಒಳ್ಳೇದೋ ಕೆಟ್ಟದೋ ಗೊತ್ತಾಗ್ತಾ ಇಲ್ಲ ಅಂತ. ಸರಿ ಆಯ್ತು, ಹೇಳು ನೋಡೋಣ, ದೇವರೇ ನಾನು ಯಾಣ ಕೊಟ್ಟರೆ ನಾನು ಹೇಳ್ತೀನಿ ಅಂತ. ಅವನು ಅದೇ ಪ್ರಕಾರ ಹೇಳಿದ, ಈ ಥರ ಎಲ್ಲ ನಾನು ಕಂಡೆ ಅಂತೇಳಿ. ಸೊ ಒಂದು ಬುಟ್ಟಿ ಇತ್ತು, 3 ಬುಟ್ಟಿ ಇತ್ತು, ಅದರಲ್ಲಿ ಹಿಂಗಾಯಿತು, ಅದು ತಲೆ ಮೇಲೆ ಬಂತು, ಏನೇನೋ ಕನಸುಗಳನ್ನು ಏನು ಮಾಡಿದ, ಹೇಳಿದ. ಇದು ಮುಗಿದ ಮೇಲೆ ಒಬ್ಬನಿಗೆ ಹೇಳ್ತಾ ಇದ್ದಾನೆ, ಇಲ್ಲ 3 ಬುಟ್ಟಿ ಅನ್ನೋದು 3 ದಿನ ತುಂಬಲ್ಪಟ್ಟಿರೋದಂದ್ರೆ ನೀನು ಕಳೆದುಕೊಂಡಿರೋದು ಮತ್ತೆ ನಿನ್ನ ಕೆಲಸ ಸಿಗತ್ತೆ. ಅಂದರೆ ಅವನು ಏನು ಮಾಡ್ತಿದ್ದಂದ್ರೆ ರಾಜನ ಹತ್ತಿರವಾದ ಒಂದು ಕೆಲಸ. ಅಂದರೆ ರಾಜ ಊಟ ಮಾಡೋದಕ್ಕಿಂತ ಮುಂಚೆ ಅವನೇನು ಮಾಡಬೇಕು? ಅದನ್ನು ಬಡಿಸಿ ಅವನು ಊಟ ಮಾಡಿ ರಾಜನ ಕೊಡಬೇಕು. ಯಾಕಂದರೆ ರಾಜರುಗಳು ಹಂಗೆ ಪದ್ಧತಿ, ತಾವು ಊಟ ಮಾಡೋದಕ್ಕಿಂತ ಮುಂಚೆ ಯಾರನ್ನ ಊಟ ಮಾಡಿಸ್ಲಿಕ್ಕಿಂತ ಪಕ್ಕದಲ್ಲಿ ಒಬ್ಬರನ್ನ ಇಟ್ಟುಕೊಂಡಿರ್ತಾರೆ. ಅವ್ರು ಊಟ ಮಾಡಿ ಚೆನ್ನಾಗಿದೆ, ಏನು ದೋಷ ಇಲ್ಲ ಅಂತ ಹೇಳಿದರೆ ಮಾತ್ರ ಇವರು ಊಟ ಮಾಡೋದು. ಅದರಲ್ಲಿ ಏನೋ ವಿಷಯ ಬರೆಸಿದ್ರು. ಹಂಗಾಗಿ ರಾಜರು ಹಂಗೆಲ್ಲ ಇದ್ರು, ರಾಜರುಗಳು ಅಲ್ಲೆಲ್ಲೂಯ್ಯ. ಈಗಲೂ ಇರ್ಬೋದೋ ಏನೋ ಗೊತ್ತಿಲ್ಲ. ಸೊ ಹಂಗೆ ಊಟ ಮಾಡ್ತಿದ್ರು. ಅದು ಈ ಕೆಲಸ ಮಾಡ್ತಾ ಇದ್ದಾವ. ಏನು ತಪ್ಪು ಮಾಡಿದನು? ಈಗ ಎಲ್ಲಿಗೆ ಬಂದಿದ್ದಾನೆ? ಜೈಲಿಗೆ ಬಂದಿದ್ದಾನೆ. ಈಗ ಜೈಲಿನಲ್ಲಿ ಕನಸು ಬಂತು. ಅವಾಗ ಯೋಸೇಫ ಹೇಳಕತ್ತಾನೆ, ಇಲ್ಲಪ್ಪ 3 ದಿನದಲ್ಲಿ ನೀನು ಕಳ್ಕೊಂಡ ಕೆಲಸ ನನಗೆ ಏನಾಗತ್ತೆ? ಸಿಗತ್ತೆ. ಸೊ ನೀನು ರಾಜನ ಹತ್ತಿರದಲ್ಲಿ ಕೆಲಸಕ್ಕೆ ಹೋಗಿ ನಿಂತುಕೊಳ್ಳುತ್ತಿ. ಯೋಚನೆ ಮಾಡಿ, ರಾಜ ಊಟ ಮಾಡೋ ವ್ಯಕ್ತಿ ಅವ. ಅಂದ್ರೆ ರಾಜನ ಪಕ್ಕದಲ್ಲಿಯೇ ಇರುವಂತ ವ್ಯಕ್ತಿ. ಅಲ್ಲೆಲ್ಲೂ ಯಾ ಕೆಲಸ ಕಳ್ಕೊಂಡು ಬಂದಿದ್ದಾನೆ, ಜೈಲಿನಲ್ಲಿದ್ದಾನೆ. ಆದರೆ ಮತ್ತೆ ನನಗೇನು ಸಿಗತ್ತೆ? ಈಗ ಕೆಲಸ ಬರುತ್ತೆ ಅಂತ ಹೇಳಿದ. ಓಕೆ, ಸಂತೋಷ ಆಯ್ತು. ಹೌದಾ, ನೋಡೋಣ ಅಂತೇಳಿ ಇದನ್ನ ಕೇಳ್ತಾ ಇದ್ದೇನೆ. ಪಕ್ಕದಲ್ಲಿದ್ದವ, ಅಯ್ಯೋ ನನಗೂ ಒಂದು ಕನಸು ಬಂದೈತಿ ಅಂದ್ರೆ ಇದೇ ತರ ಇವನು ಏನ್ ಮಾಡ್ತಾನೆ, ನನಗೆ ಒಳ್ಳೇದು ಹೇಳ್ತಾನೆ ಅಂತೇಳಿ ನನಗೊಂದು ಕನಸು ಬಂದೈತಿ ಅಂತ ಹೇಳಿದ. ಏನ್ ಕನಸು? ಈ ತರ ಇತ್ತು, ಬುಟ್ಟಿ ಇತ್ತು, 3 ದಿನ ಆಗಿತ್ತು, ಅದು ಹಣ್ಣಿತ್ತು, ಆದ್ರೆ ಅದು ಯಾವುದು ಮಾರಾಟ ಆಗ್ಲಿಲ್ಲ, ಅದು ತುಂಬಲ್ಪಡ್ತಾನಿಲ್ಲ, ಅದು ಹಂಗೆ ಇಟ್ಟದ್ದು ಕೊಳತು ಹೋಯ್ತು. ಹೌದಾ? ಬೇರೆ ಏನೂ ಇಲ್ಲ. ಇನ್ನು 3 ದಿನದಲ್ಲಿ ನೀನು ನಿನ್ನ ಪ್ರಾಣವನ್ನು ಕಳ್ಕೊಳ್ಳುತ್ತಿ. ಆಮೇಲೆ ನಿನಗೇನೋ ಶಿಕ್ಷೆ ಆಗುತ್ತೆ. ಗಾಬರಿ ಆದ, ಇವ ನಂಬಲಿಲ್ಲ. ಸರಿ, ಇಬ್ಬರು ಇದ್ರು. 3ನೇ ದಿನ ಬಂತು. ಇಬ್ಬರು 3ನೇ ದಿನಕ್ಕೆ ವೆಯ್ಟ್ ಮಾಡಿದ್ರು. 3ನೇ ದಿನ ಬಂತು. ಆವಾಗ 3ನೇ ದಿನದಲ್ಲಿ ಯೋಸೇಪ ಆ ಒಂದು ರಾಜನ ಪಕ್ಕದಲ್ಲಿ ಹೋಗ್ತಾನಲ್ಲ, ಅವನಿಗೆ ಹೇಳಿದ್ನಂತೆ, ಯಪ್ಪ
ನೀನು ಮತ್ತೆ ರಾಜನ ಹತ್ರ ಹೋಗ್ತೀಯಲ್ಲ, ಆವಾಗ ಸ್ವಲ್ಪ ನನ್ನನ್ನು ಏನು ಮಾಡು, ನೀನು ನೆನಪು ಮಾಡ್ಕೋ. ರಾಜನ ಹತ್ರ ಏನು ಮಾಡು, ನೀನು ಸ್ವಲ್ಪ ನನ್ನ ಬಗ್ಗೆ ಹೇಳು. ನಾನು ಏನು ತಪ್ಪು ಮಾಡಿಲ್ಲ, ಆದರೂ ಕೂಡ ನಾನು ಎಲ್ಲಿದ್ದೀನಿ, ಜೈಲಿಗೆ ಬಂದಿದ್ದೀನಿ. ಆದ ಕಾರಣ ನನ್ನನ್ನು ಸ್ವಲ್ಪ ಏನು ಮಾಡು ನೀನು, ಅವ್ರ ಹತ್ರ ಜ್ಞಾಪಕ ಮಾಡಿ ನಾನು ಬಿಡಿಸ್ಕೊಂಡು ಬರ್ಬೇಕು ನೋಡಂತ. ಖಂಡಿತವಾಗಿ ಮಾಡ್ತೀನಿ ರೀ, ಮತ್ತು ನಿಜವಾಗ್ಲೂ ಒಂದು ನೀ ಹೇಳಿದ ಆಯ್ತು ಅಂದ್ರೆ ನೀನು ಹೇಳಿದಾಗೆ ಮಾಡ್ತೀನಿ ಅಂತ ಹೇಳಿ ಹೋದ. 3ನೇ ದಿನ ಬಂತು. ಅದೇ ಪ್ರಕಾರ ರಾಜನ ಏನು ಮಾಡಿದ, ಬಂದ, ತನ್ನ ಬರ್ತ್ಡೇ ಇತ್ತು. ಇಬ್ಬರನ್ನ ಕರೆದ, ಒಬ್ಬರನ್ನ ಗಲ್ಲು ಶಿಕ್ಷೆ ಕೊಟ್ಟ, ಒಬ್ಬರನ್ನ ಕೆಲಸ ಕೊಟ್ಟ. ಆಮೇಲೆ ಅಲ್ಲಿ ಒಬ್ಬನ ಏನು ಮಾಡಿದ, ಗಲ್ಲು ಶಿಕ್ಷೆಗೆ ಹಾಕಿದ್ರು. ಅದೇ ಪ್ರಕಾರ ಅವನ ಪ್ರಾಣ ಹೋಯ್ತು. ಇನ್ನೊಬ್ಬನಿಗೆ ರಾಜನ ಪಕ್ಕದಲ್ಲಿ ಅವನ ಕೆಲಸ ಮತ್ತೆ ಏನಾಯ್ತು, ಸಿಕ್ತು. ಅಲ್ಲೆಲೂಯಾ. ಅವನ ಕೆಲಸ ಸಿಕ್ಕಿದ ಖುಷಿಯಲ್ಲಿ ಏನ್ ಮಾಡ್ದ, ಎಲ್ಲ ಮರ್ತ. ಆಮೇಲೆ ಕೆಲಸ ಸಿಕ್ಕಿದ ಖುಷಿಯಲ್ಲಿ ಎಲ್ಲ ಮರ್ತ. ಅಲ್ಲೆಲ್ಲ ಎಲ್ಲ ಮರ್ತು ಹಂಗೆ 2-3 ವರ್ಷ ಹಂಗೆ ಹೋಗ್ಬಿಡು. ಅಲ್ಲೆಲೂಯಾ. ಯೋಸೇಫ್ ಯಾರು ನಂಬಿದ, ಆ ಮನುಷ್ಯ ನಂಬಿದ. ಆದ್ರೆ ಆ ಮನುಷ್ಯ ಏನೋ ಉಪಯೋಗ ಆಯ್ತಾ? ಅಲ್ಲೆಲೂಯಾ. ಆದ್ರೆ ನಂಬುವ ದೇವರು ಎಂದಿಗೆ ನಮ್ಮನ್ನು ಏನ್ ಮಾಡೋದಿಲ್ಲ, ಕೈ ಬಿಡುವುದೇ ಇಲ್ಲ. ಆಮೆನ್. ಅಲ್ಲೆಲೂಯಾ. ಅದಕ್ಕೆ ದೇವರು ಏನ್ ಮಾಡಿದ್ರು, ಜ್ಞಾಪಕ ಮಾಡಿಕೊಂಡ್ರು. ದೇವರು ಯೋಸೇಫನ ಏನ್ ಮಾಡಿದ್ರು, ಜ್ಞಾಪಕ ಮಾಡಿಕೊಂಡ್ರು. ಅದಕ್ಕೆ ನರ ಮನುಷ್ಯನ ಏನ್ ಮಾಡಬೇಡ ನೀನು. 2-3 ವರ್ಷ ಆದ್ಮೇಲೆ ರಾಜನ ಒಂದು ಕನಸು ಬರ್ತಾ ಇದೆ. ರಾಜನಿಗೆ ಏನ್ ಬಂತು, ಕನಸು ಬಂದಾಗ ಆ ಮನುಷ್ಯ ನಾನು ಮಾಡ್ದೋಣ, ಅಯ್ಯೋ ಒಬ್ಬ ಇದ್ದಾನ್ರಿ, ನಾ ಜೈಲಿನಲ್ಲಿ ಇದ್ದಾಗ ಒಬ್ಬ ನಾನು ಕನಸು ಬಂದಿತ್ತು, ಅವಾಗ ಒಬ್ಬ ಬಿಡಿಸಿ ಹೇಳಿದ, ಅವ ಇನ್ನೂ ಜೈಲಿನಲ್ಲಿ ಇರ್ಬೋದೋ ಏನೋ. ಆಮೇಲೆ ನಂಬಿ ಹೇಳಿದ, ನಾನು ಬಿಡಿಸ್ಕೊಂಡು ಹೋಗ್ಬೇಕು ರಾಜನ ಹತ್ರ ಹೇಳಂತ. ಆದ್ರೆ ದೇವರೇ ಕನಸನ್ನು ಕೊಟ್ಟು ಜ್ಞಾಪಕ ಮಾಡಿಸಿ. ಸಮ್ಟೈಮ್ಸ್ ಮನುಷ್ಯರು ನಂಬಿ ಹೋಗ್ತೀವಿ, ನಾವು ನಿರಾಶೆ ಆಗ್ತೇವೆ. ಅದಕ್ಕೆ ನರ ಮನುಷ್ಯ ನಂಬೋದನ್ನ ಏನ್ ಮಾಡ್ಬೇಡ, ಬಿಟ್ಟು ಬಿಡು. ಅಲ್ಲೆಲೂಯಾ. ಯಾರು ನಂಬಬೇಕು ನಾವು? ಕಷ್ಟ ಕಾಲದಲ್ಲಿ ಸಹಾಯ ಮಾಡುವಂತ ದೇವರನ್ನ ಏನ್ ಮಾಡೋ, ನಂಬು. ಆದ ಕಾರಣ ಎಲ್ಲಾ ಕಾರ್ಯಗಳು ನಾವೇನ್ ಮಾಡ್ಬೇಕು, ಬಿಟ್ಟು ಬಿಡ್ಬೇಕು. ಇವತ್ತು ಇಲ್ಲಿಂದ ಹೋಗುವಾಗ ಇದೆಲ್ಲ ಏನ್ ಮಾಡ್ಬೇಕು ನಾವು, ಏನೇನ್ ಬಿಡ್ಬೇಕು? ಕೋಪ, ಕ್ರೋಧ, ಮತ್ಸರ, ದೂಷಣೆ ಮಾತುಗಳು. ಆಮೇಲೆ ದೂಷಣೆ ಮಾತುಗಳು, ಜಗಳ ಆಡುವಂತ ಬಾಯಿ. ಆಮೇಲೆ ಆ ಪರಿಸ್ಥಿತಿನ ಏನ್ ಮಾಡ್ಬೇಕು ನಾವು, ಬಿಟ್ಟು ಬಿಡ್ಬೇಕು. ಆಮೇಲೆ ಇಲ್ಲ ಅನ್ನೋರಿಗೆ ನಾವೇನ್ ಮಾಡ್ಬೇಕು, ಅದಕ್ಕೆ ನಮ್ಮ ಹತ್ರ ಇರೋದನ್ನ ಏನ್ ಮಾಡ್ಬೇಕು ನಾವು, ಸಮ್ಟೈಮ್ಸ್ ಬಿಟ್ಟು ಬರ್ಬೇಕು. ಯಾರಿಗೋ ಉಪಯೋಗ ಆಗತ್ತ ಬಿಡು ಅಂತ ಹೇಳಿ. ಆಮೇಲೆ ಹೋಗಿದ್ದನ್ನು ವಿಚಾರ ಮಾಡಬಾರ್ದು. ನಾನು ಒಂದು ದಿನ ಸತ್ಯವೇದ ಇತ್ತು, ಅಲ್ಲಿ ಸತ್ಯವೇದ ಇತ್ತು. ಇಲ್ಲಿ ಏನು ಮಾಡ್ತಿದ್ದೆ, ಇನ್ನೂ ಇಟ್ಟಿರ್ತೀನಿ ನೋಡು, ನಾನು ರೊಕ್ಕ ಇಟ್ಟಿರ್ತೀನಿ ಇಲ್ಲಿ. ಸೊ ಇಲ್ಲಿ ಏನು ಮಾಡ್ತಾ ಇರ್ತೀನಿ, ಕಾಣಿಕೆ ಕೂಡಿಸಿ ಇದರಲ್ಲಿ ಇಡ್ತೀನಿ. ಒಂದು ಲಾಸ್ಟ್ ಪೋರ್ಷನಲ್ಲಿ ಇಡ್ತಾ ಇರ್ತೀನಿ. ಸುಮಾರು ಹಂಗೆ ಕೂಡಿಸಿ ಇಟ್ಟಿದ್ದು 1 ವರ್ಷ ಕೂಡಿಸಿ ಇಟ್ಟು, ಅದು ಎಷ್ಟು ಅಂದರೆ ಸುಮಾರು ಒಂದು 20,000 ಮೇಲೆ ಆಗಿತ್ತು. ಇಷ್ಟು ಕೂಡಿಸಿ ಇಟ್ಟಿದ್ದು. ನಾನು ಒಂದು ಕೆಲಸ ಮಾಡ್ತಾ ಇದ್ದವ, ಇದನ್ನ ಒಂದು ಸೇವಕರು ಕೊಡಬೇಕಾಗಿತ್ತು. ನಾನು ಅದಕ್ಕೆ ನಾನು ಕೂಡಿಸಿ ಇಟ್ಕೊಂಡು ಹೋಗ್ತಾ ಇದ್ದೆ. ಗದಗ್ನಲ್ಲಿ ಬೈಕ್ನಲ್ಲಿ ಹೋಗುವಾಗ ಇದನ್ನು ನಾನು ಮುಂದೆ ಇಟ್ಟುಕೊಂಡು ಹೋಗ್ತಾ ಇದ್ದೆ. ಎಲ್ಲೋ ಮಾರ್ಕೆಟ್ಗೆ ಹೋಗುವಾಗ ಬೈಬಲ್ ಏನಾಗ್ಬಿಡ್ತು, ಕಳ್ಕೊಂಡ್ಬಿಟ್ಟಿನಿ. ಸಿಕ್ಕಾಪಟ್ಟೆ ಹುಡುಕಿದ್ದೆ, ಎಲ್ಲೆಲ್ಲೆಲ್ಲ ಹೋಗಿನಿ, ಎಲ್ಲ ಕಡೆ ಹುಡುಕಿದೆ. ಅದು ಎಲ್ಲಿ ಬಿತ್ತೋ ಅಥವಾ ಯಾರು ತೊಗೊಂಡ್ರು ನನಗೇನು ಗೊತ್ತಿಲ್ಲ. ಒಂದಲ್ಲಿ ಬಿದ್ದಿರಬಹುದು, ಇಲ್ಲಿ ಯಾರು ತೊಗೊಂಡಿರ್ಬೋದು ಬೈಕಿಂದ, ಸಿಗಲಿಲ್ಲ. ಈಗ ಅದು ರೊಕ್ಕ ಅಷ್ಟು ಕೊಡಲಿತ್ತು. ಆದರೆ ನನಗೆ ಚಿಂತೆ ಇದ್ದಿದ್ದು ಏನು ಗೊತ್ತಂದ್ರೆ ಬೈಬಲ್. ಆಮೇಲೆ ಅಲ್ಲೆಲೂಯಾ, ಅಯ್ಯೋ ಬೈಬಲ್. ಆದರೆ ನನ್ನ ಜೊತೆಗಿದ್ದವ್ರು ಗೊತ್ತಾದ್ರೆ ರೊಕ್ಕ ಇದೆ ಅಂತೇಳಿ, ಅದಕ್ಕೆ ಅಯ್ಯೋ ಅಷ್ಟು ರೊಕ್ಕ ಇತ್ತಲ್ಲ, ರೊಕ್ಕ ಹೋಯ್ತಲ್ಲ ಅಂತ. ಅವಾಗ ನಾ ಹೇಳಿದೆ, ಅದು ಹೆಂಗೂ ದೇವರ ಸೇವೆಗೆ ಹೋಗೋದ್ರಿ, ಅದು ಹೆಂಗೋ ದೇವರ ಸೇವೆಗೆ ಹೋಗೋದು. ಈಗ ಯಾರಿಗೂ ಅವಶ್ಯಕತೆ ಇದೆ, ಅದಕ್ಕೆ ದೇವರು ಕೊಟ್ಟಿರ್ತಾನೆ. ಅವ್ರಿಗೆ ಹೋಗಿದೆ ಅಂತ ನಾನೇನು ಮಾಡ್ತೀನಿ, ತಿಳ್ಕೊಳ್ತೀನಿ. ಆದರೆ ಈ ಸತ್ಯವೇದ ತಗೊಂಡವರು ರಕ್ಷಣೆ ಬಂದರೆ ಎಷ್ಟೋ ಚೆನ್ನಾಗಿತ್ತು. ಆಮೇನ್ ಅಂತ ಹೇಳಿ ಬಯಸಿದ್ರು. ಅಲ್ಲೆಲೂಯಾ. ನಾವು ಹೋಗಿದ್ದನ್ನ ನೋಡ್ಕೊಂಡು ಕೊರಗೋದಕ್ಕಿಂತ ಹೋದವರು ರಕ್ಷಣೆಯಲ್ಲಿ ಇದ್ರೆ ಎಷ್ಟೋ ಚೆನ್ನಾಗಿತ್ತು ಅಂತ ನಾವು ಕೊರಗಬೇಕು. ಆಮೇಲೆ ಅಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ಇದಕ್ಕೆ ನಾವು ಕೆಲವೊಂದನ್ನ ಏನು ಮಾಡಬೇಕು, ಬಿಟ್ಟು ಬಿಡಬೇಕು. ಹೋಗ್ಲಿ, ಅದು ನಮ್ದಲ್ಲ, ಅವ್ರದ್ದು ಅಂತ ಬಿಟ್ಟು ಬಿಡಬೇಕು. ಆಮೇಲೆ ಅಲ್ಲೆಲ್ಲ ಕೊನೆಯದಾಗಿ ಮನುಷ್ಯನ ನಂಬೋದನ್ನ ಫಸ್ಟ್ ಏನು ಮಾಡಬೇಕು, ಅಲ್ಲೆಲೂಯಾ. ಯಾರನ್ನ ನಂಬಬೇಡ್ರಿ, ಮನುಷ್ಯರನ್ನ, ನನ್ನನ್ನು ನಂಬಬೇಡ್ರಿ, ನಾನು ಮನುಷ್ಯನೇ. ಅಲ್ಲೆಲೂಯಾ. ಯಾರನ್ನ ಏನು ಮಾಡಬೇಡ್ರಿ, ನೀವು ನಂಬಬೇಡ್ರಿ. ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು,
ಆಗಿರುವಂತ ದೇವರನ್ನೇ ನಾವೇನ್ ಮಾಡ್ಬೇಕು, ನಂಬುವಂತವರಾಗಿ ಇರಬೇಕು. ಆಮೇಲೆ ದೇವರ ಈ ವಾಕ್ಯಗಳು ನಮಗೇನ್ ಮಾಡಿಕೊಡಲಿ, ಆಶೀರ್ವಾದ ಮಾಡಿಕೊಡಲಿ. ನಾವು ಪ್ರಾರ್ಥನೆಗಾಗಿ ಹೋಗೋಣ. ಸರ್ವಶಕ್ತನಾಗಿರುವಂತ ತಂದೆಯಾದ ದೇವರೇ, ಒಂದು ಒಳ್ಳೆ ಅಮೂಲ್ಯವಾದ ಸಮಯಕ್ಕಾಗಿ ನಮಗೆ ಸ್ತೋತ್ರ. ಅರಿತು ಅರಿಯದೆ ತಿಳಿದು ತಿಳಿಯದೆ ಏನಾ ತಪ್ಪುಗಳು ಮಾಡಿರೋದನ್ನು ಕ್ಷಮಿಸುತ್ತಾ ನಿನ್ನ ಬಾಯಿಗಳಲ್ಲಿ ಕತ್ತನಾಡಿದ ಮಾತುಗಳನ್ನು ಇವತ್ತಿನಿಂದ ನಾವು ಹೋಗುವಾಗ ಅದನ್ನು ಹಾಗೇ ಇಟ್ಟುಕೊಂಡು ಹೋಗಲಿ ದೇವರ ಅನುಕೂಲ ಮಾಡಿ. ನಮ್ಮಲ್ಲಿರುವಂಥ ಕೋಪವನ್ನು ನಾವು ಬಿಡಬೇಕು, ಕರ್ತನ ಕ್ರೋಧವನ್ನು ನಾವು ಬಿಡಬೇಕು, ಮತ್ಸರವನ್ನು ನಾವು ಬಿಡಬೇಕು, ಬಯಲಾಡುವಂಥ ಭಾಷೆ ದುರ್ಭಾಷೆಗಳನ್ನು ನಾವು ಬಿಟ್ಟು ಬಿಡಬೇಕು ಸ್ವಾಮಿ. ಕರ್ತನೆ ಜಗಳ ಮಾಡುವಂಥ ಪರಿಸ್ಥಿತಿಗಳನ್ನ ಕರ್ತನೆ ಉಂಟಾಗುವಂಥ ಕಾರ್ಯಗಳನ್ನು ಬಿಟ್ಟು ಬಿಡಬೇಕು. ನಮ್ಮ ಹತ್ರ ಜಗಳ ಮಾಡಿ ತಗೊಳಕ್ ಬರೋರ ಹತ್ರ ಕರ್ತನೆ ಅವ್ರು ಕೇಳುವುದಕ್ಕಿಂತ ಮುಂಚೆನೆ ಕೊಟ್ಟು ಬಿಡಬೇಕು ಸ್ವಾಮಿ. ಕರ್ತನೆ ನಮ್ಮ ಹತ್ರ ಹೆಚ್ಚಾಗಿ ಉಳಿದಿತ್ತಂದ್ರೆ ಅದನ್ನ ಬಡವರಿಗಾಗಿ ನಾವು ಬಿಟ್ಟು ಬಿಡಬೇಕು ಸ್ವಾಮಿ. ನರ ಮನುಷ್ಯನ ನಂಬುವುದನ್ನ ಕರ್ತನೆ ನಾವು ಬಿಟ್ಟು ಬಿಡಬೇಕು ಸ್ವಾಮಿ. ಕರ್ತನೆ ನಿಜವಾಗಲೂ ಕರ್ತನೆ ಇಂತೆಲ್ಲಾ ಕಾರ್ಯಗಳನ್ನು ಬಿಟ್ಟು ಕರ್ತನೆ ನಿನ್ನನ್ನು ಹೊಂದಿಕೊಳ್ಳಲಿಕ್ಕೆ ದೇವರೇ ನೀನು ಅನುಕೂಲ ಮಾಡು, ಆಶೀರ್ವದಿಸು, ತಗ್ಗಿಸ್ತೇವೆ, ನೀನೇ ಹೆಚ್ಚಿಸು. ವಾಕ್ಯಗಳನ್ನು ಕೇಳಿದ ಎಲ್ಲರನ್ನೂ ಕೂಡ ನೀನು ಬಲಪಡಿಸು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ ನನ್ನ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್, ಆಮೆನ್. Praise the Lord.